ಆಡಸಿದ್ದೇಶ್ವರ ಚರಣಗಳಲ್ಲಿ, ಜಗದ್ಗುರು ಸಿದ್ಧಾರೂಢರ ಚರಣಗಳಲ್ಲಿ, ಗ್ರಂಥಕರ್ತರಾದ ಪಿತಾಂಬರಜಿಯವರ ಚರಣಗಳಲ್ಲಿ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಋಷಿ ಮುನಿಗಳಿಗೆ ವಂದಿಸಿ, ಆತ್ಮೀಯರೇ, ಎಷ್ಟನೇ ಅಧ್ಯಾಯ ನಡೆದ ತಂಗಿ? ಆರನೇ ಅಧ್ಯಾಯ. ಇದು ಬೇಕು ನೋಡ, ಕಲಾನ ಅನ್ಬೇಕು, ಅದಕ್ಕೆ ಅಧ್ಯಾಯ ಅನ್ಬಾರ್ದು. ಆರನೇ ಕಲ ನಡೆದೈತಿ. ಆರನೇ ಕಲದೊಳಗೆ ಏನು ಹೇಳ್ಕೊಂಬಂದ್ರು? ಪ್ರಪಂಚ ಮಿಥ್ಯತ್ವವನ್ನು ನೋಡ್ತಾರೆ. ಪ್ರಪಂಚ ತಿಳ್ಕೊಳ್ಬೇಕು, ಗಟ್ಟಿ ಹಿಡಿಬೇಕು. ಅದನ್ನು ಸಮಷ್ಟಿ, ಸ್ಥೂಲ, ಮೂರು ದೇಹಗಳು, ಮೂರು ವಸ್ತುಗಳು, ಅವುಗಳ ಧರ್ಮಗಳು, ಪ್ರಪಂಚ ಅನ್ಬೇಕು. ಅದು ಮಿಥ್ಯ ಆತ್ವರ್ಣ ಮಾಡ್ತಾರೆ. ಎರಡು ಮಿಥ್ಯ. ಸಮಷ್ಟಿ ಪ್ರಪಂಚನೂ ಮಿಥ್ಯ. ಬಂದ ಸುತ್ತಿ ದೃಷ್ಟಾಂತ ಕೊಟ್ಟರು. ಹೆಂಗೆ ರಜತ್ ಅಬ್ರ ಕಾಗದಗಳು ಅಲ್ಲಿಲ್ಲದೆ ಹೆಂಗೆ ತೋರ್ಯಾವು, ಹಂಗೆ ಜಾಗ್ರ, ಸ್ವಪ್ನ, ಸುಸುಪ್ತಿಗಳು ಅವು ನಿನ್ನಲ್ಲಿ ತೋರ್ಯಾವು, ನಿನ್ನ ಆಶ್ರಯದಾಗ ತೋರ್ಯಾವು. ಸಾಮಾನ್ಯ ಚೈತನ್ಯ ಆಧಾರ ಆಗೈತಿ, ವಿಶೇಷ ಚೈತನ್ಯ ಅಧಿಷ್ಠಾನ. ಅಧಿಷ್ಠಾನ ಮತ್ತು ಆಧಾರ ಭಿನ್ನ ಭಿನ್ನಪಡಿಸಿ ತೋರಿಸಿದ್ರು. ಆ ಮೂರು ಅವಸ್ಥೆಗಳು ಹೆಂಗದಾವು? ಕಲ್ಪಿತ ವಿಶೇಷ. ಸಾಮಾನ್ಯ ಅಂಶ ಆಧಾರ ಕೂಡಿ ಒಂದು, ಅಧಿಷ್ಠಾನ ವಿಶೇಷ ಅಂಶ ಕೂಡಿ ಒಂದು, ಭ್ರಾಂತಿ ಕಲ್ಪಿತ ವಿಶೇಷ ಅಂಶ ಕೂಡಿ ಒಂದು. ಮೂರು ಭಾಗ ಮಾಡಿದ್ರು. ಕಲ್ಪಿತ ಯಾವಾಗ ಬರ್ತೈತಿ? ಮೂರು ಅವಸ್ಥೆಗಳು ಹಚ್ಕೋದು. ಹೌದಲ್ಲ? ವಿಶೇಷಣ ಎದಕ್ಕೆ ಬರಬೇಕು? ಚಿತ್ತು ಆನಂದ ಹಚ್ಕೋದು. ಸಾಮಾನ್ಯ ಯಾವಾಗ ಬರ್ತೈತಿ? ಕೇವಲ ಸದ್ರೂಪ ಹಚ್ಕೋದು. ಈ ರೀತಿಯಿಂದ ವ್ಯವಸ್ಥೆ ಮಾಡಿದ್ರು. ಶಿರ್ಗಾಂವ್ದಾಗ ಒಂದು ಇದು ಇಟ್ಟಿದ್ರು. ಸತ್ತಕ್ಕೆ ನಿತ್ಯಕ್ಕೆ ಏನು ಅಂತರ ಐತಿ? ನಾ ಸುಮ್ಮನೆ ಮೂಲೆ ಹಾಕುತ್ತೀನಿ. ಚೋಲ ಡಾಕ್ಟ್ರೆ ಅವಾಗ ನೋಡಿದ್ರು ಎದ್ದು ಬಂದು ಕೈ ಹಿಡಿಸ್ಕೊಂಡು ಅಲ್ಲಿ ಮ್ಯಾಲೆ ಹೋಗ್ಕೊಂಡು ಇವ್ರು ಹೊರತು ಯಾರು ನಮ್ಮ ಕೆಲಸ ಆಗೋದಿಲ್ಲ. ಅದನ್ನು ಭಿನ್ನ ಮಾಡಿ ತೋರಿಸ್ಬೇಕಲ್ಲ. ಅಧಿಕ ಕಾಲದಲ್ಲಿ ತೋರೋದು ಸತ್ತೈತಿ, ನುನ್ನಿ ಕಾಲದಾಗ ತೋರೋದು ನಿತ್ಯ ಐತಿ. ನೋಡ, ಇದೆಲ್ಲ ಗೊತ್ತಿತ್ತು, ಸರಳ ವಿಷಯ ಹೋಗ್ತೈತಿ. ಇದೇ ಗುರ್ತಿರ್ಲಿಕ್ಕಂತಂದ್ರೆ ಕೆಲಸ ಆಗೋದು. ನೋಡಿ, ಸತ್ತು ಚಿತ್ತು ಆನಂದ ನಿತ್ಯ. ನಿತ್ಯನೂ ಆದರೆ ತೋರಿಸ್ತೈತಿ, ಸತ್ತು ಆದರೆ ತೋರಿಸ್ತೈತಿ. ಕಂಡಪಟ್ಟಿ ಅಂತರ ಐತಿ. ಒಂದು ಆಧಾರ ಐತಿ, ಒಂದು ಅಧಿಷ್ಠಾನ ಐತಿ. ಇದ್ರೊಳಗೆ ನಿತ್ಯ ಆಧಾರ ಐತಿ, ಸತ್ತ ಆಧಾರ ಐತಿ. ಸತ್ಯ ಆಧಾರ ಐತಿ, ನಿತ್ಯ ಅಧಿಷ್ಠಾನ ಐತಿ. ನೋಡಿ ಎಷ್ಟು ಅಂತರ ಐತಿ ನೋಡಿ. ಹೇಳ್ರಿ, ಜರ ಚಂದ್ರೋದಯ ಗುರ್ತಿರ್ಲಿಕ್ಕಂದ್ರೆ ಗತಿ ಏನಾಗ್ತೈತಿ ಅಲ್ಲಿ? ನಿಜಗುಂಡ್ರಿಗಂತ ಅದನ್ನು ಇದೇ ಥರ ಸರಳ ಹೋಗಿಬಿಡ್ತೈತಿ. ಅಲ್ಲ, ಗುರ್ತಾಗ್ಬಿಡುತ್ತೆ. ಆರನೇ ಕಾಲ ಭಾಳ ಮತ್ತು 2 ದಿವಸ ನಡೆದೈತಿ. ಹೌದಲ್ರಿ? ನಿನ್ನೆ ದೃಷ್ಟಾಂತ ಇಟ್ಕೊಟ್ರು, 7 ದೃಷ್ಟಾಂತ ಕೊಟ್ಟರು. 7 ದೃಷ್ಟಾಂತ ಕೊಟ್ಟ ಪ್ರಪಂಚ ನಿತ್ಯತ್ವ ನಾನು ಮಾಡಿ ತೋರಿಸ್ತೀನಿ. 114ನೇ ಪುಟ ತೆಳಗೆ 127ನೇ ಪ್ರಶ್ನೆ ಮಾಡ್ತಾನೆ. ಭ್ರಾಂತಿ ರೂಪ ಸಂಸಾರ ಎಷ್ಟು ಪ್ರಕಾರ? ಇದು ಭ್ರಾಂತಿ ಏನೇನು ತೋರ್ತದೆ ಸಂಸಾರ ಎಷ್ಟು ಪ್ರಕಾರ ಐತಿ? ನಮಗೆ ಆಗೋ ಭ್ರಾಂತಿ 5 ಪ್ರಕಾರ ತೋರಿಸ್ತಾರೆ. ಯಾವ ಮುಖ್ಯ ಏನು ಭ್ರಾಂತಿ ಆಗ್ಯಾವ? 5 ಪ್ರಕಾರ. ಮೊದಲೇದನ ಭೇದ ಭ್ರಾಂತಿ, ಆ ನಂತರ ಕರ್ತೃತ್ವ ಭೋಕ್ತೃತ್ವ ಭ್ರಾಂತಿ, ಸಂಘ ಭ್ರಾಂತಿ, ವಿಕಾರ ಭ್ರಾಂತಿ, ಬ್ರಹ್ಮಕ್ಕೆ ಭಿನ್ನ
ಜಗತ್ತಿನಲ್ಲಿ ಎತ್ತು ಎಷ್ಟಾದವು ರೀ? 5. ಮೊದಲೇ ಇಟ್ಟರೆ ಭೇದ ಭ್ರಾಂತಿ, ತೆಳಗಾದ್ರ ಮೇಲೆ ಇಟ್ಟಾರ ನೋಡ್ರಿ. ಭೇದ ಭ್ರಾಂತಿ ಮೇಲೆ ಟಿಪ್ಪಣಿ ಐತಿ ನೋಡಿ 4ನೇ. ಭೇದ ಭ್ರಾಂತಿಯು ಜೀವ ಈಶ್ವರ ಭೇದ, ಜೀವರಲ್ಲಿ ಪರಸ್ಪರ ಭೇದ, ಜೀವು ಜಡ ಭೇದ, ಜಡ ಜಡ ಭೇದ, ಜಡ ಈಶ್ವರ ಭೇದ. ಎಷ್ಟು ಪ್ರಕಾರ ಐತ್ರಿ? 5 ಪ್ರಕಾರ. ಭೇದದ ಲಕ್ಷಣ ಏನು? ಅನ್ಯೋನ್ಯ ಅಭಾವ का भेद कहे है. ಅನ್ಯೋನ್ಯ ಅಭಾವಕ್ಕೆ ಭೇದ ಅಂತಾರೆ. ಹಾಂ, ಭೇದದ ಲಕ್ಷಣ ಇದೆ. ವಿಚಾರ ಸಾಗರದಾಗ ಮಾನ ಅನ್ಯೋನ್ಯ ಅಭಾವ, ಘಟ್ಟ ಪಟ್ಟ ಅಲ್ಲ, ಪಟ್ಟ ಘಟ್ಟ ಅಲ್ಲ, ಇದಕ್ಕೆ ಭೇದ ಅಂತಾರೆ. ಹಾಂ, ಜೀವ ಬೇರೆ, ಈಶ್ವರ ಬೇರೆ, ಇದಕ್ಕೆ ಭೇದ ಅಂತಾರೆ. ಭೇದ ಭ್ರಾಂತಿ ಎಷ್ಟು ಪ್ರಕಾರ ಐತ್ರಿ? 5. ಭೇದದೊಳಗೆ ಮತ್ತೆ 5 ಪ್ರಕಾರ. ಜೀವ ಈಶ್ವರ ಭೇದ. ಜೀವ ಬೇರೆ, ಅವ ಪೂಜೆ ಮಾಡಿಸ್ಕೊಳಮ್ಮ, ಅವ ಕೊಡಮ್ಮ, ಇದಕ್ಕೆ ಭೇದ ಐತ್ರಿ ಇಲ್ಲ? ಇದಕ್ಕೆ ಭೇದ ಭ್ರಾಂತಿ ಅಂತಾರೆ. ಜೀವ ಈಶ್ವರ ಭೇದ. ಅವ ಸರ್ವಜ್ಞ, ನಾ ಅಲ್ಪಜ್ಞ. ಅವ ಒಬ್ಬನ, ನಾವು ಅನೇಕ, ಎಲ್ಲ ಮುಂದೆ ಹೇಳೋರ್ದಾರ. ಈ ಭೇದ ಭ್ರಾಂತಿ ಜೀವೇಶ್ವರ ಭೇದ, ಇದು ಒಂದು ಭೇದ ಭಾಳ ಮುಖ್ಯ ಐತಿ. ಅದು ಜೀವೇಶ್ವರ ಭೇದ ಖರೇನೋ ಅಭೇದ ಖರೇನೋ? ನಾವೇನು ತಿಳ್ಕೊಂಡೆವು? ಇದಕ್ಕೆ ಭ್ರಾಂತಿ ಏನು ಯಥಾರ್ಥ? ಅವ ಬೇರೆ, ಅವ ಅದಾನಂತ ಶಿರ್ಸಕ್ಕೆ ನಾವು ಓಡೋಡಿ ಹೋಗ್ತೀವಿ. ಅವದಾನಂತ ವೆಂಕಟರಮ್ಮಗೆ ಓಡೋಡಿ ಹೋಗ್ತೀವಿ. ಮತ್ತು ಜ್ಞಾನಿಗಳೇ ಹೋಗ್ತಾರಲ್ಲ, ಜ್ಞಾನಿಗಳ ಮಜ್ಜಿಕಾಯಿ ಹೋಗ್ತಾರೆ ಅವ್ರು. ದೇವ್ರು ಅದಾನ ತಗೋಲ್ಲ ಅವ್ರು. ದೇವ್ರು ತಾನದಲ್ಲ, ಮತ್ತು ಅಲ್ಲಿ ತಾನದಾನ, ಇಲ್ಲಿ ತಾನದಾನ, ಅವೆಲ್ಲ ಜಾಗನೇ ಇಲ್ಲ. ಈ ಭೇದ ಭ್ರಾಂತಿ ನಾವು ಕಳ್ಕೊಬೇಕಾಯ್ತು. ಜೀವ ಈಶ್ವರ ಭೇದ ಹೋತು, ಜೀವರಲ್ಲಿ ಭೇದ ತಾನ ಹೋಗ್ತದೆ. ಇದು ಹೆಣ್ಣ, ಇದು ಗಂಡ, ದೊಡ್ಡದು ಸಣ್ಣದು, ಶ್ರೀಮಂತ ಬಡವು, ಕುಡಿದು ತೊಗೊಳ್ಳೋದು, ಇವೆಲ್ಲ ಏನು ತೋರ್ಲಾಗತ್ತವ. ಮೊದಲು ಯಾವ್ದು ಹೋಗ್ಬೇಕು? ಜೀವ ಈಶ್ವರ ಭೇದ ಹೋಗ್ಬೇಕು. ಜೀವನ ಹೆಸರೇನು, ಈಶ್ವರನ ಹೆಸರೇನು, ಲಕ್ಷಣ ಏನು ಅವರು ಹೇಳ್ಕೊಂಬಂದಾರೆ ಎಂದು? ಜೀವ ತಿಳ್ಕೊತಾರೆ, ಈಶ್ವರ ತಿಳ್ಕೊತಾರೆ. ವಿದ್ಯೆಯಲ್ಲಿ ಪ್ರತಿಫಲಿಸಲ್ಪಟ್ಟಂಥ ಬ್ರಹ್ಮ ಚೈತನ್ಯ ಪ್ರತಿಬಿಂಬ ಮತ್ತು ಕೂಟಸ್ಥ ಚೈತನ್ಯ ಜೀವ. ಅಜ್ಞಾನದಲ್ಲಿ ಪ್ರತಿಬಿಂಬ, ಅವಿದ್ಯೆಯಲ್ಲಿ ಪ್ರತಿಬಿಂಬ, ಅಧಿಷ್ಠಾನ ಕೂಟಸ್ಥ, 3 ಕೂಡಿ ಜೀವ. ಇನ್ನು ಈಶ್ವರ ಅಂದರೆ ಇಲ್ಲಿ ಕೂಟಸ್ಥ ನಿಂತ್ಕೊಂಡ್ರು, ಅಲ್ಲಿ ಬ್ರಹ್ಮ ಇಟ್ಕೊಂಡ್ರು. ಆ ಬ್ರಹ್ಮ ಕೂಟಸ್ಥ ಒಂದದ ಅದಲ್ಲ. ಮಾಯೆಯಲ್ಲಿ ಪ್ರತಿಬಿಂಬಿದ್ದ ಈಶ್ವರ ತೋರ್ಯಾನ, ಒಬ್ಬನ ಆಗ್ಯಾನ. ಅವಿದ್ಯಾ ಪರಿಚಯ ಇರುವುದರಿಂದ ಅನೇಕ ಜೀವಗಳಾಗಿ ತೋರ್ಯಾರ, ಅನೇಕ ಜೀವಗಳಾಗಿ ತೋರ್ತಾರೆ. ಇದನ್ನು ಇಲ್ಲಿ ಜೀವೇಶ್ವರ ಭೇದ. ಭೇದ ಏನು ಮಾಡ್ತೈತ್ರಿ? ಇರುವಲ್ಲಕ್ಕೆ ನಮಗೇನು ಮಾಡ್ತದ? ಭೇದಿತನ ಏನು ಮಾಡುತ್ತೆ? ಭೇದಿತನ ಭಯ ಇರ್ತೈತೆ. ಅಲ್ಲಿ ಭೇದಿತ್ತು, ಭಯ ಇರಬೇಕು. ಭಯ ಅಂದ್ರೆ ಏನು? ದುಃಖ. ಭೇದ ಬುದ್ಧಿ ದಿಗಲಿ ಬಿದ್ದಿ ತೊಗಲಿ ಬುದ್ಧಿನ ಅದು. ಜೀವೇಶ್ವರಿಗೆ ಏನು ಭೇದ ಮಾಡ್ತಾರಲ್ಲ, ಅದೇನದು? ತೊಗಲಿ ಬುದ್ಧಿ ಹೌದಲ್ಲ. ಅಂದಮೇಲೆ ಭೇದ ಏನು ಮಾಡ್ತೈತಿ? ಭಯಕ್ಕೆ ಕಾರಣ ಐತಿ. ಭಯ ಏನು ಮಾಡ್ತೈತಿ? ದುಃಖವನ್ನು ಉತ್ಪತ್ತಿ ಮಾಡ್ತೈತಿ. ಆ ದುಃಖ ಹೋಗ್ಬೇಕಾದ್ರೆ ಏನು ಹೋಗ್ಬೇಕು? ಮೊದಲ ಭಯ ಹೋಗ್ಬೇಕು. ಭಯ ಆಯ್ತಾನೆ ದುಃಖ ಆಗ್ತೈತಿಲ್ಲ. ಅದಕ್ಕೆ ನೀತಿ ಬೀತಿ ಮಿಂದ ನೋಡಲ್ಲ, ಪರಂಜ್ಯೋತಿ ಸ್ವಲ್ಪ ನೀತಿ ಬಿಟ್ಟು ಕಡ್ಯಾಕೆ ಮಾತಾರ ಅವ್ರು. ನೋಡಿ ಏನು ಮಾಡ್ತೀವಿ? ಸಣ್ಣ ಮಾತಲ್ಲಿದ್ದು ನೀತಿ ಬಿಟ್ಟು ಹೊರಗೆ ಬರೋದು ಸಣ್ಣ ಮಾತಲ್ಲ. ನೀತಿ ಎಲ್ಲೈತೋ ಅಲ್ಲಿ ಭೀತಿ ಐತಿ. ಭೀತಿ ಅಂದ್ರೆ ಏನು? ದುಃಖ. ಮತ್ತು ದುಃಖದಿಂದ ಕಡ್ಯಾಕೆ ಕೊಡ್ಬೇಕಾದ್ರೆ
ನೀತಿಗಳು ಹೊರಗೆ ಬರ್ತಾರ ಅವ್ರು ಕೆಡಿಸ್ಲಕ್ಕೆ ಹೋಗ್ಬೇಡ ಅದನ್ನ ನೀತಿ ಕೆಡಿಸ್ಬೇಡ್ಲಕ್ಕೆ ಹೋಗ್ಬೇಡ ನೀನು ಹೊರಗೆ ಬಾಲಿ ಬಿಟ್ಟು ಇದು ನೀತಿ ಏನತ್ಲೆ ಮಿಥ್ಯೆ ಐತಿ ಆತ್ಮಸ್ವರೂಪ ಸತ್ಯ ಐತಿ ಅದು ಅಖಂಡ ಐತಿ ಅಲ್ಲಿ ನೀತಿ ಇಲ್ಲ ನೀತಿ ಎಲ್ಲೈತಿ ನೋಡ ಭೀತಿ ಐತಿ ಭೀತಿ ಎಲ್ಲೈತಿ ನೋಡ ಭಯ ಭಯ ಎಲ್ಲೈತಿ ನೋಡ ಅಂತ ಮಾತ್ರ ಎಲ್ಲ ಎಷ್ಟು ಮ್ಯಾಗಿನ ಮಟ್ಲತ್ಲೆ ಜಮ್ಕಂಡಿ ಅಪ್ಪಳು ಒಬ್ಬರು ನಾವೊಬ್ಬರು ನೀತಿ ಕಡೆ ಹೋಗಂಗಿಲ್ಲ ಜೀವ ಸಂಬಂಧನ ಅವು ನೀತಿ ಸ್ವೀಕರಣ ಸ್ಥಳ ಹೇಳಕ್ಕೆ ಅಲ್ಲ ಅನ್ನಿಸ್ತೈತಿ ಕಸ್ಬರ್ಗಿದ್ದಂಗೆ ಅವೆಲ್ಲ ಜ್ಞಾನ ಹಿಡ್ಕೊಂಡು ಕಡೆ ಮ್ಯಾಲೆ ಬಂದು ಓಡಾಡಕತ್ತೇವೆ ಅವ ತೆಳಗೇರಿ ಸ್ವೀಕರಣ ಸ್ಥಳ ನೀತಿ ಹೇಳಂದ್ರೆ ನಮ್ಗೆ ಬರೋದು ಇಲ್ಲ ಹೇಳಕ್ಕೆ ಸಭಾದಾಗ ಸುದ್ದಿ ಬರೋಂಗಿಲ್ಲ ನಮಗೆ ಯಾಕಂತಂದ್ರೆ ಬಿಟ್ಟು ಹೊರಗೆ ಬಂದಿವಲ್ಲ ಮತ್ತು ಅದು ರಾಡಿನೈತ್ಲೆ ಮತ್ತು ಭಯ ಆಯ್ತಿಲ್ಲ ನೀತಿ ಐತಂದ್ರೆ ಭಯ ಆಯ್ತಂದ್ರೆ ದುಃಖ ಐತಿಲ್ಲ ಒಂದು ಎಂಥ ಮಾತಿದೆ ಏನು ಸಾಮಾನ್ಯರು ಹೇಳು ಮಾತಲ್ಲಿ ಇಟ್ಟಲ್ಲಿದೆ ಸಾಮಾನ್ಯರು ಹೇಳಿದ್ವಿ ಎಂತ ಸಾಧುತ್ತಾರ ಅವ್ರು ಹಾಂ ಹೆಂಗೆ ತಿಳಿಯಂತ ಹೇಳಿಲ್ಲ ಕಡೆಗೆ ಬರೋದು ಹೊಗರ್ ತಗೋದಿಲ್ಲ ಮತ್ತು ಅಂದಮೇಲೆ ಈ ನೀತಿ ಭೀತಿ ಎಲ್ಲಿದಾವತ್ತಂದ್ರೆ ಭೇದ ಬುದ್ಧಿ ಆಗದಾವ ದೊಡ್ಡವ ನಾ ಸಣ್ಣವ ಜೀವ ಈಶ್ವರ ಭೇದ ಕಡಿತು ಉಳ್ಕಿಲ್ಲ ತಾವು ಹೋಗ್ಲಾಗ್ತಾವ ಜೀವ ಈಶ್ವರ ಭೇದ ಹೊತ್ತರೆ ಎಲ್ಲ ಥರ ನಾನದನ್ನ ತಂದು ನಾನು ಯಾರು ಕೂಡ ವ್ಯವಸ್ಥೆ ಮಾಡೋದು ಆ ಜೀವ ಎಲ್ಲ ನನಗೊಬ್ಬನ ಅದನ್ನು ಹಾಂ ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಭೇದ ಭ್ರಾಂತಿಯು ಜೀವ ಈಶ್ವರ ಭೇದ ಜೀವರಲ್ಲಿ ಪರಸ್ಪರ ಭೇದ ಜೀವ ಜಡ ಭೇದ ಜಡ ಈಶ್ವರ ಭೇದ ಹಿಂಗೆಲ್ಲ 5 ಪ್ರಕಾರ ಭೇದ ಅದಾವೆ ಮೊದಲು ಸಾಮಾನ್ಯ ತಿಳಿಸ್ತಾನೆ ಇನ್ನು ಕರ್ತೃತ್ವ ಭೋಕ್ತೃತ್ವ ಭ್ರಾಂತಿ ಎದಕ್ಕತ್ತಾರ ಅಂತ ತೆಳಗೆ ಹೇಳ್ತಾರೆ ನೋಡು 5ನೇದು ಟಿಪ್ಪಣಿ ಅಂತಃಕರಣದ ಕರ್ಮಗಳಾದ ಕರ್ತೃತ್ವ ಭೋಕ್ತೃತ್ವಗಳು ಆತ್ಮನಲ್ಲಿ ತೋರ್ತವೆ ಹಾಂ ಇದೇ ಕರ್ತೃತ್ವ ಭೋಕ್ತೃತ್ವದ ಭ್ರಾಂತಿ ಹಾಂ ಕರ್ತೃತ್ವ ಅಂದ್ರೆ ಏನು ರೀ ನಾನೇ ಪುಣ್ಯ ಮಾಡವ ಸ್ವರ್ಗಲೋಕ ಹೋಗವ ನಾನೇ ಪಾಪ ಮಾಡವ ನರಕಕ್ಕೆ ಹೋಗವ ಭೋಗ್ತೃತ್ವ ಇಲ್ಲಿ ಪಾಪ ಮಾಡೋದು ಅಲ್ಲಿ ದುಃಖ ಭೋಗಿಸೋದು ಇಲ್ಲಿ ಪುಣ್ಯ ಮಾಡೋದು ಅಲ್ಲಿ ಸುಖ ಅನುಭವಿಸೋದು ಜ್ಞಾನಿಗಳಿಗೆ ಎರಡೂ ಇಲ್ಲ ಯಾಕೆ ಪಾಪನೂ ಆತ್ಮನಿಲ್ಲ ಪುಣ್ಯನೂ ಇಲ್ಲ ಅವೇನಿದಾವೆ ಅಂತಃಕರಣದಾಗ ನಾವು ಹೆಂಗೆ ತಿಳ್ಕೊಬೇಕು ಕರ್ತೃತ್ವ ಭೋಕ್ತೃತ್ವ ಅದು ಅಲ್ಲೇ ಅದಾವ ಹೆಂಗೆ ತಿಳ್ಕೊಬೇಕು ನಾವು ನಮ್ಮ ತಲೆಗೆ ಬರ್ಬೇಕಲ್ಲ ನಿದ್ಯಾಗ ಅಂತಃಕರಣ ಇಲ್ಲ ಅವು ಇಲ್ಲ ನಿದ್ಯಾಗ ಅಂತಃಕರಣ ಐತೇನು ಮತ್ತು ಅಂತಃಕರಣ ಮಕ್ಳದಾವು ಹೇಳಿಲ್ಲ ತಾಯಿ 4 ಮಕ್ಳು ಅದಾವು ತವ್ರು ಮಾಡ್ಕೂಡ್ಲೆ ಮಕ್ಕಳು ಹೇಳ್ತಾವೆ ತಾಯಿ ಬಂದ ಕೂಡಲೇ ಮಕ್ಕಳು ಸಂಕಟ ಬರ್ತಾವೆ ಹಂಗೆ ಅಂತಃಕರಣ ಅವಿದ್ಯೆ ರೂಪ ಐತಿ ಅಂತಃಕರಣ ಅವಿದ್ಯೆ ಆಗೈತೆ ಇಲ್ಲಿ ಮತ್ತು ಅಲ್ಲಿ ಕರ್ತೃತ್ವನೂ ಇಲ್ಲ ನಿದ್ಯಾಗ ಇಲ್ಲ ತಂದಮೇಲೆ ಆತ್ಮ ಹೆಂಗಿರ್ತಾವೆ ಹೆಂಗೆ ಹೇಳೋದು ಹೇಳ್ರಿ ಇಲ್ಲೇ ಇಲ್ಲ ಮತ್ತು ಅಲ್ಲಿ ಹೆಂಗಿರ್ತೈತಿ ನೋಡಿ ಎಂಥ ಮಾತಿದೆ ನಾನು ಕರ್ತ ನಾನು ಮಾಡವ ಮೊದಲು ಈ ಭೀತಿನ ಹೋಗ್ತೈತಿ ಇಲ್ಲಿ ನೀ ಗಟ್ಟಿ ನೀತಿ ಹಿಡ್ಕೊಂಡು ಕೂತಾರ ಅವ್ರಿಗೆ ಎಂದೂ ಜ್ಞಾನ ಆಗಲ್ಲ ಯಾಕ ಅಧಿಕಾರಿ ತೆಗೆದತ್ತಿ ನೀತಿ ಅನಾಧಿಕಾರಿ ತೆಗೆದತ್ತಿ ಹಾಂ ಜಗನ್ನ ಮಿಥ್ಯ ಅಂದಾಗ ಮತ್ತು ನೀತಿರಿ ಇಲ್ತರ್ತಿ ಅಲ್ಲಿ ಭೀತಿರಿ ಇಲ್ತರ್ತಿ ಈ ಜೀವರಲ್ಲಿ ಭೇದ ಹೋಗ್ತತ್ತ ನೀತಿ ಇಲ್ಲ ಅಲ್ಲಿ ಭೇದಿತ್ತು ಭೇದ ಬುದ್ಧಿ ದಿಗಲಿ ಬುದ್ಧಿ ತೊಗಲು ಬುದ್ಧಿ ಸಾಹಿತ್ಯ ಹೋಗಂಗಿಲ್ಲ ತೊಗಲು ಬುದ್ಧಿ ಕಳ್ಕೊಳ್ಳೋದು ಭಾಳ ಕಠಿಣ ಅದು ಹಗರ್ದಾಗದಿಲ್ಲ ಹಾಂ ಇದು ಎಲ್ಲರಿಗೆ ತಿಳಿದಗದಲ್ಲ ಹಗರ್ದಾಗದೂ ಅಲ್ಲ ತಿಳಿದ ಸುತ್ತರ ಮಠದಾಗ
400 ಮಂದಿ ಇರ್ತದೆ ಕೇಳಾವ. ಅವ ಗುರು ಮನ್ಗಂಡು ಚಾನೆ ಇದ್ದತ್ತ. ಜ್ಞಾನೇಂದ್ರಿಯಿಂದ ಪಂಚಭೂತಗಳು ಹುಟ್ಟಾವ ತಿಳಿತತ್ ನೋಡಿ. ಏನು ಮಾಡ್ತೀಯ? ಏನು ಮಾಡ್ತೀವಿ? ಇಂಥ ಮಂದಿ ತೊಗೊಂಡು ಏನು ಮಾಡೋದು ಹೇಳಿಲ್ಲ. ಚೆನ್ನಾಗಿ ಅಭ್ಯಾಸ ಮಾಡೋಂಗಿಲ್ಲ. ಅಲ್ಲಿ ದೊಡ್ಡ ಸ್ಥಾನದಾಗ ಬೇಕು ಅವ್ರಿಗೆ. ಸುತ್ತೂರು ಮಠದಾಗಿದೆ. ಸುತ್ತೂರು ಮಠ ಅಂದರೆ ಸಾಣದಿಲ್ಲ ಅದು. ಈ ಕಡೆ ಎಷ್ಟೆಷ್ಟು ಯಾತ್ರಾಕ್ಕೆ ಹೋಗ್ತಾವೆ ಎಷ್ಟುಗಳು ಅವ್ರ ಮಠದಾಗ ಹೋಗ್ಬಿಟ್ಟು ಎಲ್ಲ ಪುಕ್ಕಟ. 4 ಎಷ್ಟು ಮಂದಿ ಇಳಿದ್ರು ಒಂದು 5 ನಿಮಿಷದಾಗ ಇಡ್ಲಿ ತಯಾರಾಗ್ತಾವೆ. ಮಿಷನ್ ಅಂತ ಇರ್ಬೇಕು ನೋಡ್ರಿ. ಇಡ್ಲಿ ಮಾಡೋ ಮಿಷನ್ ಅಂತ ಕುಡಿತಾರೆ ನೋಡ್ರಿ ಅವ್ರು. ಎಲ್ಲರಿಗೆ ಬಸ್ ಇಳ್ದ ಕೈ ಕಾಲು ತಗೊಂಡು ಒಳಗೆ ಹೋಗೋದ್ರೊಳಗೆ ಇಡ್ಲಿ ತಯಾರು. ಏನು ಸಣ್ಣ ಮಠ ಅಲ್ಲ, ಸುತ್ತೂರು ಮಠ ಅಂತಂದ್ರೆ ಅಂಥಲ್ಲಿ ವೇದಾಂತ ಇಲ್ಲ ಅಂದಮೇಲೆ ಇದು ಸಣ್ಣದಾಗದಲ್ಲ. ಜೀವರಲ್ಲಿ ಭೇದ ಕಳ್ಕೊಬೇಕಾದ್ರೆ ಜೀವೇಶ್ವರ ಭೇದ ಮೊದಲು ಹೋಗ್ಬೇಕು. ಜೀವೇಶ್ವರ ಭೇದ ಹೋತು ಜೀವರಲ್ಲಿ ಭೇದ ಏನಾಗ್ತದೆ ಮುಂದೆಲ್ಲ ಹೇಳೋರ್ದ ನಾವು. ಈಗ ಅಂತಕಣತನ ಹೇಳತ್ತಾರಲ್ಲ, ಮುಂದೆನೇ ಎಲ್ಲ ಹೇಳ್ತಾರೆ. ಅಂತಕಣದಲ್ಲಿ ಕರ್ತೃತ್ವ ಭೋಕ್ತೃತ್ವಗಳು ಆತ್ಮನಲ್ಲಿ ತೋರುತ್ತವೆ. ಅವು ಇರೋದು ಒಂದು ಜಾಗದಾಗ ತೋರಿಸ್ಕೊಂಡು ಇದೇ ಕರ್ತೃತ್ವ ಭೋಕ್ತೃತ್ವ ಮುಂದೆ ಜಪಕ್ಕೆ ಸುಮ್ ದೃಷ್ಟಾಂತ ಕೂಡ ಹೊಡೆದಾರ ಅವ್ರು. ಅವು ಬಂದಾಗ ಕೂಡ ಇನ್ನು ಆತ್ಮನಿಗೂ ದೇಹಾದಿಗಳಲ್ಲಿ ಅಹಂತ ಗ್ರಹ ದಾರ ಪುತ್ರ ಕ್ಷೇತ್ರ ಧನಾದಿಗಳಲ್ಲಿ ಮಮತಾ ರೂಪ ಸಂಬಂಧ ಉಂಟು. ಈ ಸಂಬಂಧವು ಪ್ರತೀತಿಯು ಸಂಘಭ್ರಾಂತಿ ಎನಿಸುತ್ತದೆ. 6ನೇದ್ದು ಟಿಪ್ಪಣಿ ಒಳಗೆ ಆತ್ಮನಿಗೆ ಮತ್ತು ದೇಹಕ್ಕೆ ಆತ್ಮನಿಗೆ ಮತ್ತು ದೇಹಕ್ಕೆ ಅಹಂತ ಎಂತಾನಲ್ಲಿ ಅಹಂತ ಅಂದ್ರೆ ನಂದು, ಅಹಂತ ನಾನು, ಮಮತಾ ಅಂದ್ರೆ ನಂದು. ಒಂದು ಅಹಂಕಾರ ಒಂದು ಮಮಕಾರ. ಇವೆರಡು ಹಾವಿನ ಹಲ್ಲಿದ್ದಂಗೆ ಇನ್ಸದ ಹಲ್ಲಿದ್ದಂಗೆ. ನಾನು ನಂದು ಏನು ನೋಡ ಇವೆರಡು ಹೆಂಗದಾವ? ಹಾವಿನ ಇಷ್ಟದ ಹಲ್ಲಿದ್ದಂಗೆ. ಅಲ್ಲಿ ಇವಾಗ ಕೇಳ್ಬೇಕಾಗಿತ್ತು. ನಾನದು ಹೋಗ್ಬೇಕು ನಂದು. ಮತ್ತು ಹಂಗೆ ಹೆಂಗೆ ಹೋಗ್ತಾವೆ? ಮತ್ತು ಯಾಕಂತಂದ್ರೆ ಈ ಸಂಘ ಭ್ರಾಂತಿ ಐತೆ ನೋಡಿ. ಅದಕ್ಕಂದ್ರೆ ಸತ್ ಸಂಗತ್ವಂ ನಿಸ್ಸಂಗತ್ವ. ಸತ್ಸಂಗ ಏನು ಮಾಡುತ್ತೆ? ಸಂಘ ಬಿಡಿಸ್ತೈತಿ. ಮತ್ತೇನತ್ತೆ? ಮೊದಲೇ ದೇಹಕ್ಕೆ ಆತ್ಮನಿಗೆ ಸಂಘ ಬಿಡಿಸ್ತೈತಿ. ಆ ದೇಹಕ್ಕೆ ಸಂಬಂಧಪಟ್ಟು ಅಂತಾವೆಲ್ಲ ದಾರ ದನ ಪುತ್ರ ಗ್ರಹ ಇವೆಲ್ಲ ಇದಕ್ಕೆ ಸಂಬಂಧಪಟ್ಟವು. ದೇಹಕ್ಕಲ್ಲ ಮೊದಲೇ ಇಲ್ಲಿ ಬಿಡಿಸ್ಬಿಡ್ತಾರೆ ಅದನ್ನು. ಇದಕ್ಕೆ ಸಂಬಂಧ ಇಲ್ಲ. ಉಳ್ಕಿಕೆ ಸಂಬಂಧ ಆಗ್ತಾವೆ. ತೆಲಿನ ನಾನಲ್ಲ, ಟೇಪ್ಗೆ ಹೆಂಗೆ ನಂದಾಗ್ತದೆ? ಹೌದಲ್ರಿ? ಮತ್ತೆ ತೆಲಿನ ನಾನಲ್ಲ ಅಂದಮೇಲೆ ಟೇಪ್ಗೆ ಹೆಂಗೆ ನಂದಾಗ, ದೇಹನ ನಾನಲ್ಲ ಅಂದಮೇಲೆ ಇದಕ್ಕೆ ಸಂಬಂಧಪಟ್ಟು ಹೆಂಗೆ ನಾನು ನೋಡ್ತಾವೆ. ಎಂಥ ಮಾತು ಹೇಳ್ತಾರೆ ನೋಡ್ರಿ. ಹಾಂ 7ನೇದ್ದು ಅಲ್ಲ 6ನೇದ್ದು ಆತ್ಮನಿಗೂ ದೇಹಾದಿಗಳಲ್ಲಿಯೂ ಅಹಂತ ಸಂಬಂಧ. ದೇಹ ಆತ್ಮನಲ್ಲಿ ಯಾವ ಸಂಬಂಧದಿಂದ ಐತ್ರಿ? ಸಹಜ ತಾದಾತ್ಮ ಸಂಬಂಧ. ದೇಹ ಹೇಳ್ಕೊಂಡು ಬಂದಾನೆ ಅಲ್ಲಿರೋದಿರ್ತಾನೆ. ಕರ್ಮಜ ತಾದಾತ್ಮ ಹಾಂ ಅಂತ ಕಣ್ಕಚ್ಚಿದ ಸಹಜ ಸಂಬಂಧ ಐತೆ ಅಲ್ಲಿ. ಈ ದೇಹಕ್ಕೆ ಮತ್ತು ಆತ್ಮನಿಗೆ ಎಂಥದೈತಿ? ಕರ್ಮಜ. ಕರ್ಮ ಇರ್ತಾನ ಸಂಬಂಧ. ಕರ್ಮ ತೀರ್ತಾನ. ಇಟ್ಟಲ್ಲ ಹೊರಗಿನ ಹೇಳ್ತೀನಿ ಬಿಡುದಿ ಅಂತ ದೊಡ್ಡದಲ್ಲ. ಒಳಗೋಗಿ ಕೂತಾಳ. ನೀವು ಹೋಗುತ್ತಾನ ಹೋಗಂಗಿಲ್ಲ ಆಕೆ. ಹೌದಲ್ಲ? ಹಂಗೆ ಹೋಗ್ತಾಳಕ್ಕೆ. ದೊಡ್ಡ ಶ್ರೀಮಂತರು ಇಲ್ಲಿ ಲಗ್ನ ಮಾಡ್ಯಾನ, ಊರಿಗೆ ಊಟ ಹಾಕ್ಯಾನ, ಹಳ್ಳಿಗಳ ಊಟ ಹಾಕ್ಯಾನ, ಜಗತ್ತಿನ ಮಂದಿ ಕೂಡೈತಿ. ಮುದುಕನ ಅಕ್ಕಿ ಕಾಳು ಹೋಗಿಲಕ್ಕೆ ತಂದಾರ. ಮೊಮ್ಮಕ್ಕಳ ಅಕ್ಕಿ ಕಾಳು, ಮೊಮ್ಮಕ್ಕಳು ಅಕ್ಕಿ ಕಾಳು ಹೋಗ್ಲಕ್ಕೆ. ಮುದುಕ ನಕ್ಕೋತ ಹೋಗಿಬೇಕಿಲ್ಲ, ಹೊಳ್ಳಾಕೈತತ್ತ ಮದುವೆಯಾಗ. ಯಾಕೆ? 60 ವರ್ಷ ಐತೆ ಸತ್ತು.
ಹೊರಗಿನ ಹೆಣ್ಣು ಸತ್ತಾಳ, ಒಳಗಿನ ಹೆಣ್ಣು ಹಂಗೆ ಕೂತಾಳ. ನೋಡಿ ಎಂಥ ಮಮ್ಮತ್ತು ರೀ. ಮತ್ತು ಅದು ಹೋಗ್ಬೇಕಲ್ಲ. ಈಗ ಆತ್ಮನಿಗೂ ದೇಹಾದಿಗಳಲ್ಲಿಯೂ ಅಹಂಕಾರ ಮಮಕಾರ ಸಂಬಂಧ ಐತಿ. ಗೃಹ ಅಂದ್ರೆ ಮನೆ, ದಾರ ಅಂದ್ರೆ ಮಕ್ಕಳು, ಇದು ಹೆಂಡತಿ, ಪುತ್ರು, ಕ್ಷೇತ್ರ ಅಂದರೆ ಬಲ, ಧನಾದಿಗಳಂದ್ರೆ ಹಣ. ಹಾಂ, ಮಮತಾ ರೂಪ ಸಂಬಂಧ ಉಂಟು. ಸಂಬಂಧದ ಪ್ರತೀತಿಯು ಸಂಘ ಭ್ರಾಂತಿ ಎನಿಸುತ್ತದೆ. ಯಾರಲ್ರಿ ಅವ್ರನ್ನ ಬಿಟ್ಟು ಕಿಲ್ಲಿ ಐತಿ ನಮ್ಮಲ್ಲಿ ಮೊದಲು. ಬ್ಯಾಂಕ್ದಾಗ ಇಟ್ಟದಾಗ ಗೊತ್ತಿಲ್ಲ. ನಂದು ಒಂದು ಮಠ. ನಮ್ಮ ಗುರುಗಳು ಹೇಳಿದ್ರು, ಭೀಮಾನಂದ ಮಠನ ಮಾಡ್ಲಿಕ್ಕೆ ಹೋಗ್ಬೇಡ, ನೀ ಸುಮ್ಮನೆ ಶಾಸ್ತ್ರ ಗೊತ್ತಿರ್ಗಾಡ, ನೀನು ತೊಟ್ಲಾಕ ಹಾಕಿ ತೂಗ್ತ. ಮಠ ಮಾಡಿದಿ ಹತ್ತದ ಹಣದಿಲ್ಲ. ಇಲ್ಲ ಆತನ ಸಂಬಂಧ ಇದ್ದಂಗೆ, ಅದಕ್ಕೆ ನನಗೆ ಸಂಬಂಧ ಇಲ್ಲತ್ತೀರ. ನಾನು ಬೇಡ, ಅವ್ರದ್ದು ಭಕ್ತರು. ನಂದು ಅಂದ ಕೈಗೆ ಸಿದ್ಧಾರ್ಡ್ಗಳು ಅಂದ್ಕೊಳ್ಳ ಎಲ್ಲಿ ತಂದು ಹೇಳ್ತಾರೆ ಅವರು. ನಂದು ನನಗೆ ಬರೋಂಗ ಎಲ್ಲಿ ತಂದೇನು ಮತ್ತು ಯಾರ್ದು ಅದು ಭಕ್ತರದ್ದು ಹೌದಲ್ಲ. ಹಾಂ, ನಮ್ಮನ್ನ ಕೇಳ್ತಾರೆ ಗುರುಗಳು ಇಲ್ಲದಾರ ಊರು ಬೇಜಾರ ಕಸ ಹೊಡ್ಕೊತ ನಿಂತಿರ್ತನ. ಹಾಂ, ಮತ್ತು ಕಸ ಹೊಡ್ಯಾರ ಗುರುಗಳು ಹೆಂಗೆ ಆಗ್ತಾರೆ? ನಮ್ಮಲ್ಲಿ ಕಸ ಹೊಡ್ಯಾವನ ಗುರು ಆಗವ. ಯಾವ ಕಿಂಕರ ಆಗ್ತಾನೆ? ಅವನ ಶಂಕರ ಆಗ್ತಾನೆ. ಹಾಂ, ಅಂದಮೇಲೆ ಈ ಸಂಘ ಭ್ರಾಂತಿ ಬಿಡಿಸ್ಕೊಳಕ್ಕೆ ಮುಂದೆ ದೃಷ್ಟಾಂತ ಕೊಡೋರ್ದಾರ, ಘಟಾಕಸ್ ದೃಷ್ಟಾಂತ ಕೊಡೋರ್ದಾರ ಮುಂದೆ ಸಂಘ ಭ್ರಾಂತಿ ಬಿಡಿಸ್ಕೊಳಕ್ಕೆ. 7ನೇದು ಮುಗಿತ್ಲಾ? ಇಲ್ಲ, 6ನೇದು ಮುಗಿತು. ದುಗ್ಧ ವಿಕಾರ ದಧಿಯಂತೆ ಬ್ರಹ್ಮ ವಿಕಾರ ಜೀವ ಜಗತ್ತು ಪ್ರತೀತಿಯು ವಿಕಾರ ಭ್ರಾಂತಿ ಅನಿಸುತ್ತದೆ. ಇದೆಲ್ಲ ನನ್ನಿಂದ ಆಗೈತಿ, ನಾನದನ್ನ ಅಲ್ಲ, ನನ್ನಿಂದ ಆಗೈತಿ. ಇದಕ್ಕೆ ವಿಕಾರ ಭ್ರಾಂತಿ ಅಂತಾರೆ. ವಿಕಾರ ಅಂದ್ರೆ ಏನು? ಅನ್ಯತಾ ರೂಪ ಧಾರಣಕ್ಕೆ ವಿಕಾರ ಅಂತಾರೆ, ಹೌದಲ್ರಿ? ಇದು ಅವಿದ್ಯದ ವಿಕಾರ ಅಥವಾ ಮಾಯ ವಿಕಾರ. ನೀನು ಹೇಳಿಲ್ಲ, ವಿಕಾರ ಹೇಳಬೇಕಾದ್ರೆ ಮಾಯ ಹೇಳಬೇಕು, ಇವರ್ತ್ ಹೇಳ್ಬೇಕಾದ್ರೆ ಆತ್ಮ. ಇವರ್ತವಾದ ನಮ್ದು. ಹಾಂ, ಪರಿಣಾಮವಾದ ನೈಯಾಯಿಕ. ದುಗ್ಧ ವಿಕಾರ ದೈದ್ಯಂತೆ ಬ್ರಹ್ಮ ವಿಕಾರ ಜೀವ ಜಗತ್ತವು ವಿಕಾರವು ಭ್ರಾಂತಿ ಎನಿಸುತ್ತದೆ. ಸೂತ್ರ ಭಾಷೆದ ಮೇಲೆ ಪಂಚಪಾದಕ ನಾಮಕ ಪದ್ಮಪಾದಾಚಾರ್ಯ ಅಂದರೆ ಶಂಕರಾಚಾರ್ಯ ಶಿಷ್ಯರ ವಿವರಣ ಗ್ರಂಥವನ್ನು ಬರೆದಿರ್ತಾರೆ. ಇದಕ್ಕೆಲ್ಲ ಅವರು ವಿವರಣ ಗ್ರಂಥ ಬರೆದು ಇದು ಮಾಡ್ಯಾರ. ಹಾಂ, ಮತ್ತು ಪ್ರಕಾಶಾತ್ಮ ಚರಣಮುನಿಯು ಆಚಾರ್ಯರು ವಿವರಣ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರೆದಿರ್ತಾರೆ. ಅದರಲ್ಲಿ ಬಿಂಬ ಪ್ರತಿಬಿಂಬ ದೃಷ್ಟಾಂತ ಮುಖ್ಯ ಐತಿ. ತದಾನುಸಾರವಾಗಿ ಗ್ರಹಣ ಉಂಟು. ಅದನ್ನು ನಾ ಇಲ್ಲಿ ಬರೆದಿನ ಹೊರತಾಗಿ ನಾ ಸ್ವಂತ ಬರೆದಿಲ್ಲ ಕೇಳ್ತಾರೆ. ಯಾರು? ಪಿತಾಂಬರ ಅಲ್ಲಿ ತೊಗೊಂಡು ಇದನ್ನೆಲ್ಲ ಸಂಗ್ರಹ ಮಾಡೀನಿ. ನಾನು ಸ್ವಂತ ಏನೂ ಇಲ್ಲ. ಮುಗಿತ್ಲ ಪೂರ್ತಿ ಮ್ಯಾಲೆ ಬರ್ಬೇಕೇನು? ಮ್ಯಾಲೆ ಅಂದ್ರೆ ಕುರ್ಚಿ ಮೇಲೆ ಅಲ್ಲ, ಅಲ್ಲೇ ಮ್ಯಾಲೆ 128 ಪ್ರಶ್ನೆ. ಹಾಂ, ಪಂಚ ಪ್ರಕಾರದ ಬ್ರಹ್ಮನಿವರ್ತಿ ಹೇಗೆ ಆಗುತ್ತದೆ? ಬಿಂಬ ಪ್ರತಿಬಿಂಬ ದೃಷ್ಟಾಂತದಿಂದ ಭೇದ ಭ್ರಾಂತಿ ನಿವರ್ತಿ ಆಗುತ್ತೆ. ಕರಡಿ ದೃಷ್ಟಾಂತ ಕೊಡ್ತೀವಿ. ಮುಂದಿನ ಕೊಡಾಡ್ತೀವಿ ನಾವು, ಭೇದ ಭ್ರಾಂತಿ ಹೋಗ್ತೀವಿ. ಇನ್ನು ಜಪ ಕುಸುಮ ಸಂಯೋಗದಿಂದ ಸ್ಫಟಿಕದಲ್ಲಿ ಕರ್ತೃತ್ವ ಭೋಕ್ತೃತ್ವ ಭ್ರಾಂತಿ ನಿವರ್ತಿ ಆಗುತ್ತದೆ. ಜಪ ಕುಸುಮ, ಕುಸುಮ ಅಂದ್ರೆ ಹೂವು, ಜಪ ಅಂದ್ರೆ ಸ್ಫಟಿಕ ಮಣಿ ದೃಷ್ಟಾಂತ ಕೊಡ್ತೀವಿ ನಾವು. ಘಟ ದೃಷ್ಟಾಂತದಿಂದ ಸಂಘ ಭ್ರಾಂತಿ ನಿವರ್ತಿ ಆಗುತ್ತದೆ. ಘಟ ಆಕಾಶ ದೃಷ್ಟಾಂತ ಕೊಡ್ತೀವಿ, ಅದಕ್ಕೆ ಮುಂದೆ ನಿವರ್ತಿ ಆಗುತ್ತದೆ. ಇಲ್ಲೇ ಒಂದು ಕೆಳಗೊಂದು ಐತೆ ನೋಡಿ, 14ನೇದು ರೀ. ಹಾಂ, ಅಂದ್ರೆ 115 ಫುಟ್ದೊಳಗೆ ಪೂರ್ತಿ ಕೆಳಗೆ ಬರ್ತದೆ ನೋಡಿ. ವಿಕಾರ ಭ್ರಾಂತಿ ನಿವರ್ತಿ ಆಗುತ್ತೆ. ರಜು ಸ್ವಲ್ಪ ದೃಷ್ಟಾಂತ ಕೊಡ್ತೀವಿ, ವಿಕಾರ ಭ್ರಾಂತಿ. ಇನ್ನು ಕಲಕ ಕುಂಡ್ರ ದೃಷ್ಟಾಂತದಿಂದ ಬ್ರಹ್ಮಕ್ಕೆ ಭಿನ್ನ ಜಗತ್ತಿನಲ್ಲಿ ಸತ್ಯತ್ವ ಭ್ರಾಂತಿ ನಿವರ್ತಿ ಆಗುತ್ತೆ.
ಕನಕ ಅಂದ್ರೆ ಬಂಗಾರ, ಕುಂಡಲ ಅಂದ್ರೆ ಕಿವಿಯಾಗ ಹಾಕೋ ಕುಂಡಲ. ಇನ್ನು ಮತ್ತೆ ಪ್ರಶ್ನೆ ಇರ್ತದೆ 129ನೇ. ಬಿಂಬ ಪ್ರತಿಬಿಂಬ ದೃಷ್ಟಾಂತ ಭೇದ ಭ್ರಾಂತಿ ಹೇಗೆ ನಿವೃತ್ತಿ ಆಗುತ್ತದೆ? ಇನ್ನು ದೃಷ್ಟಾಂತ ಕೊಡ್ತಾರೆ ನೋಡ. ದರ್ಪಣದಲ್ಲಿ ತೋರುವ ಮುಖದ ಪ್ರತಿಬಿಂಬವು ದರ್ಪಣದಲ್ಲಿ ಅತ್ಯಂತ ಅಭಾವ ಇರುತ್ತದೆ. ಗುರ್ತಾತು? ಕನ್ನಡ್ಯಾಗ ತೋರ್ತಕ್ಕಂಥ ಮುಖ ಕನ್ನಡ್ಯಾಗ ಎಂದರೆ ಹೇಳ್ತೆ ಅನ್ನೋದು ಅತ್ಯಂತ ಅಭಾವ, ಎಂದೂ ಇಲ್ಲ. ಎದರಂತೆ ಗಂಧ ಗುಣ ಜಲದಾಗ ಎಂದೂ ಇಲ್ಲ. ಅತ್ಯಂತ ತಾರೆ ಅದಕ್ಕೆ ಎಂದೂ ಇರಬಾರ್ದು ಅಲ್ಲಿ, ಅತ್ಯಂತ ಅಭಾವ ಆಯ್ತಿಲ್ಲ. ಜಲದ ಗುಣ ಅಗ್ನಿಯಲ್ಲಿ ಅತ್ಯಂತ ಅಭಾವ, ಅಗ್ನಿಗುಣ ವಾಯುವಿನಲ್ಲಿ ಅತ್ಯಂತ ಅಭಾವ, ವಾಯುವಿನ ಗುಣ ಆಕಾಶದಲ್ಲಿ ಅತ್ಯಂತ ಅಭಾವ. ಯಾಕೆ? ಅಪ್ಪನಿಂದ ಮಕ್ಕಳ ಗುಣ ಬರುತ್ತೆ, ಮಗನ ಗುಣ ತಿರುಗಿ ಅಪ್ಪನಿಂದ ಬರೋಂಗಿಲ್ಲ. ಹೌದಲ್ಲ? ಅಪ್ಪನಂಗೆ ಮಗ ಆತಾರೆ, ಮಗನಂಗೆ ಅಪ್ಪತ್ತು ಯಾರೂ ಅಂದಿಲ್ಲ. ಗೊತ್ತಾಗ್ತಿಲ್ಲ? ಅಂದಮೇಲೆ ಅತ್ಯಂತ ಅಭಾವ ಯಾವತ್ತಂದ್ರೆ ಇಲ್ಲಿ ಇರಬೇಕು, ಅಲ್ಲಿ ಎಂದೂ ಇರಬಾರ್ದು. ಗಂಧಗುಣ ಭೂಮಿಯಲ್ಲಿ ಐತಿ, ಜಲದಲ್ಲಿ ಎಂದೂ ಇಲ್ಲ. ಯಾಕೆ? ಜಲ ಅಪ್ಪತಿ, ಭೂಮಿ ಮಗ ಐತಿ, ಮಗನ ಗುಣ ಅಪ್ಪನ ಹೆಂಗೆ ಬರ್ತದೆ ತಿರುಗಿ? ಇದಕ್ಕೆ ಅತ್ಯಂತ ಅಭಾವ. ಎಂದೂ ಇರಬಾರ್ದು ಅಲ್ಲಿ. ದರ್ಪಣದಲ್ಲಿ ತೋರುವ ಮುಖದ ಪ್ರತಿಬಿಂಬವು ದರ್ಪಣದಲ್ಲಿ ಅತ್ಯಂತ ಅಭಾವ ಇರ್ತದೆ. ಕಿಂತು ದರ್ಪಣವನ್ನು ಅವಲಕ್ಷಿಸುವ ನೇತ್ರವರ್ತಿ, ದರ್ಪಣವನ್ನು ನೋಡ್ಲಕ್ಕೆ ಹೊಂಟತಿಲ್ಲ ನೇತ್ರವರ್ತಿ, ಅವಲಕ್ಷಿಸೋದು ನೋಡ್ಲಕ್ಕೆ ಹೊಂಟತಿ. ನೇತ್ರವರ್ತಿಯು ದರ್ಪಣದಿಂದ ಪ್ರತಿಯನ್ನು ಹೊಂದಿ ತಿರುಗಿ ಬರ್ತೈತೆ ಅಲ್ಲಿ. ಯಾಕೆ? ದರ್ಪಣಕ್ಕೆ ಪಾರ್ ಜೊತೆಯಲ್ಲಿಂದ ಮುಂದೆ ಹೋಗ್ಲಿಕ್ಕೆ ಜಾಗ ಇಲ್ಲ, ಅದಕ್ಕೆ ಹೊಳ್ಳೆ ಬರ್ಬೇಕು. ಏನು ಅಂತಕ್ಕಂಥ ವೃತ್ತಿ ಭಾಳ ಸ್ಪೀಡ್ ಐತೆ ಅದು. ದರ್ಪಣದಿಂದ ಪ್ರತಿಯನ್ನು ಹೊಂದಿ ಗಿರಿಮುಖಾವಸ್ಥೆಯನ್ನು ವಿಷಯ ಮಾಡೋದ್ರಿಂದ. ಗಿರಿಮುಖ ಅಂದರೆ ಕುತ್ತಿಗೆ ಮೇಗಿನ ಮುಖ, ಇದು ಗಿರಿಮುಖ ಆತಾರೆ. ಕುತ್ತಿಗೆ ಮೇಗಿನ ಮುಖಕ್ಕೆ ಅವೆಲ್ಲ ಗಟ್ಟಿ ಹಿಡ್ಕೋಬೇಕು. ಮತ್ತು ಇಲ್ಲಿ ಬರ್ದಿಲ್ಲ ಅದನ್ನು. ಗಿರಿಮುಖವನ್ನು ವಿಷಯ ಮಾಡೋದ್ರಿಂದ ಬಿಂಬರೂಪ ಮುಖದೊಡನೆ. ಯಾಕೆ? ಇದು ಬಿಂಬತ್ತೆ, ಅದು ಪ್ರತಿಬಿಂಬತ್ತೆ ಕನ್ನಡಿಯಾಗಿದೆ. ಈ ಬಿಂಬದ ಮುಖದೊಡನೆ, ಬಿಂಬರೂಪ ಮುಖದೊಡನೆ ಪ್ರತಿಬಿಂಬವು ಅಭಿನ್ನವಿರುತ್ತದೆ. ಯಾಕಾತಂದ್ರೆ ಇದು ಇವನ ಕಾರಣ ಮತ್ತಾತಿ. ಜೀವ ಈಶ್ವರನ ಸುಳ್ಳು ಮಾಡೋಂಗಿಲ್ಲ, ಜೀವ ಈಶ್ವರನ ಒಂದು ಮಾಡಿ ತೋರಿಸ್ತಾನ ನೀವು. ಉಪಾಯ ತೆಗೆದು ಹಾಕಂಗಿಲ್ಲ ನೀವು. ಚೈತನ್ಯದಲ್ಲೇ ಅಭೇದ ಮಾಡ್ತಾನೆ. ಒಂದು ಜೀವ ಬ್ರಹ್ಮ ಅಂದ್ರೂ ಒಂದೇ, ಈಶ್ವರ ಅಂದ್ರೂ ಒಂದು ಹೇಳ್ತಾನೆ. ಜೀವ ಈಶ್ವರಕ್ಕೆ ಭೇದ ಐತಿಲ್ಲೋ? ಭೇದಿಲ್ಲ. ಸತತ ಅಭೇದ ಐತಿಲ್ಲ ಅವನಿನ್ನ ಮಾಡುವುದರಿಂದ ಬಿಂಬರೂಪ ಮುಖದೊಡನೆ ಪ್ರತಿಬಿಂಬವು ಅಭಿನ್ನವಿರುತ್ತದೆ. ಆದ್ದರಿಂದ ಪ್ರತಿಬಿಂಬವು ಮಿಥ್ಯವಾಗಲರಿ. ಅದು ಆ ಪ್ರತಿಬಿಂಬ ಹೆಂಗೆ ಮಿಥ್ಯ ಐತೆ? ಅದು ಒಂದಾಯ್ತಿಲ್ಲ. ಹೆಂಗೆ ಒಂದಾಯ್ತು ಅಂತಂದ್ರೆ ನಾವು ತೋರಿಸ್ತಾನೆ. ಒಂದು ಉದ್ಕಡ್ಡಿ ಹಚ್ಕೋರಿ, ಉದ್ಕಡ್ಡಿ ಹಚ್ಚಿ ಹಿಂಗೆ ತಿರ್ಲಕ್ಕೆ ಹತ್ತಿರ ಅದನ್ನು ಬಿನ್ ತೋರ್ತು, ಅಖಂಡು ಒಂದು ತೋರ್ತು, ಅಖಂಡು ಜೋರು ತಿರುವಿದಾಗ ಒಂದು ತೋರ್ತಿಲ್ಲ ಅದು ಅಖಂಡ. ಹಂಗೆ ಅಂತಃಕರಣ ದ್ವಾರದಿಂದ ಬಂದ ಕನ್ನಡಿ ಹೊಡೆದ ಸುತ್ತಿರ್ತೈತೆ ಅಲ್ಲಿ ಆತಾನ ವೇಗದಿಂದ. ಸೂರ್ಯನ ಪ್ರಕಾಶ ಭೂಮಿಗೆ ಹತ್ತಬೇಕಾದ್ರೆ 7 ನಿಮಿಷ ಬೇಕು. ವೃತ್ತಿ ಅಷ್ಟು ವೇಗತೆ 1 ನಿಮಿಷದಾಗ ಸೂರ್ಯನ ಹತ್ತಿಗೆ ಹೋಗುತ್ತೆ, ಅಷ್ಟು ವೇಗತೆ. ಅದು ಹೆಂಗೆ ತಿರುಗ್ಲಕ್ಕೆ ಹತ್ತಂದ್ರೆ ಎಲ್ಲ ಕಡೆ ಹೆಂಗೆ ಕೊಳ್ಳಿ ತೋರ್ತಕ್ಲೆ ಉಂಡಾಗಿ, ಹಂಗೆ ಇಲ್ಲಿ ಅಖಂಡಾಗಿ ತೋರ್ತೈತಿ. ಅಂದ್ರೆ ಇದ ಮುಖ ಅಲ್ಲಿ ತೋರಿತಿ ಅಂತ. ಇದಕ್ಕೆ ಆ ಕನ್ನಡಿಯನ ಮುಖಕ್ಕೆ ಭಿನ್ನಿಲ್ಲ. ವೃತ್ತಿ ಭೇದದಿಂದ ಒಂದು ತೋರ್ಲಕ್ಕೈತಿ. ಹಿಂದೆ ಪಾಡ್ತೈತೆ, ಹೊರತು ತಿರ್ಲಕ್ಕೈತಿ, ಸುತ್ತಿರ್ಲಕ್ಕೈತೆ ಅಲ್ಲಿ. ಅಂದಮೇಲೆ ಇದ ಮುಖ ಹೆಂಗೆ ಅಲ್ಲಿ ಐತೋ, ಆ ಪರಮಾತ್ಮನೇ ಜೀವಾತ್ಮ, ಜೀವಾತ್ಮನೇ ಪರಮಾತ್ಮ ತಿಳಾದಾನ. ಈಗ ದೃಷ್ಟಾಂತ ಕೊಟ್ಟ. ಆದ್ದರಿಂದ ಆ ಪ್ರತಿಬಿಂಬವು ಮಿಥ್ಯವಾಗಲರಿ. ಅದು ಪ್ರತಿಬಿಂಬ ಮಿತ್ ಮಾಡೋಂಗಿಲ್ಲ. ಮಿತ್ ಮಾಡೋರು ಯಾರು? ವಿದ್ಯಾರೇನ್ರಿ. ನೀವು ವರ್ಣಕಾರದ ನೀವು ಏಕ ಜೀವವಾದ, ನೀವು ಅವ ಅನೇಕ ಜೀವವಾದ.
ಹೇಳ್ತಾರೆ ಎಲ್ಲ ಈಗ ಮುಂದೆ. ಪ್ರತಿಬಿಂಬವು ಮಿಥ್ಯವಾಗಲರಿಯದು ಕಿಂತು ಸತ್ಯವಿರುತ್ತದೆ. ಆ ಕನ್ನಡಿ ಒಳಗಿನ ಪ್ರತಿಬಿಂಬ ಐತೆ ನೋಡ, ಅದು ಸತ್ಯ ಐತಿ. ಯಾಕೆ ಪೃಥ್ವಿ ಹೋಗದಿಂದ ಇದು ಅಲ್ಲಿ ತೋರ್ಲಕ್ಕೈತಿ, ಅಲ್ಲೊಂದು ಎಲ್ಲಿ ಬೇರೆ ಬೇರೆ ಎಲ್ಲಿರ್ತದೆ, ಇದಾದತ್ತೆ ಅಂದಮೇಲೆ ಒಂದೈತೆ ಅದು. ಮತ್ತು ಬಿಂಬಕ್ಕೆ ಅಭಿನ್ನವಾಗಿ ತೋರುವ ಪ್ರತಿಬಿಂಬದ ಧರ್ಮಗಳ ಮಿಥ್ಯ ಅದಾವ. ಎಡಕ್ಕಿಂದ ಬಲಕ್ಕೆ, ಬಲಕಿಂದ ಎಡಕ್ಕೆ ತೋರಿಸ್ತಿಲ್ಲ. ಕನ್ನಡ್ಯಾಗ ಎಡಕ್ಕಿಂದ ಬಲಕ್ಕೆ ತೋರಿಸ್ಬೋದು, ಬಲಕಿಂದ ಎಡಕ್ಕೆ ತೋರಿಸ್ಬೋದು. ನೀವು ಪೂರ್ವಕ್ಕೆ ನಿಂತರ ಪಶ್ಚಿಮ ತೋರಿಸ್ಬೋದು. ಮತ್ತು ಕನ್ನಡಿ ಹೊರಗೆ ತೋರಿಸ್ತದೆ. ಅವಲ್ಲ ಅವು ಏನದ, ಅವು ಭ್ರಾಂತಿ, ಅವೆಲ್ಲ ಭ್ರಮ. ಆದರೆ ಬಿಂಬ ಒಂದೇ. ಇವುಗಳನ್ನ ಕಾರಣ ಮತ್ತಾಗಿದೆ. ಧರ್ಮ ಮತ್ತು ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ ಸ್ಥಿತಿ, ಬಿಂಬದೊಡನೆ ಪ್ರತಿಹನ್ನ ಮೊದಲಾದ ಈ ಪ್ರಕಾರ ಜ್ಞಾನವು ಭ್ರಾಂತಿ ಎನಿಸುತ್ತದೆ. ಹಿಂಗೆ ನಮಗೆ ಉಂಟಾಗಿದ್ಲ, ಇದಕ್ಕೆ ಏನು ಅನ್ನಬೇಕು? ಭ್ರಾಂತಿ ಅನ್ನಬೇಕು. ಅದಕ್ಕೆ ಹಾಂ, ಹಿಂಗೆ ಉಂಟಾದ ಜ್ಞಾನಕ್ಕೆ ಏನಬೇಕು? ಭ್ರಾಂತಿ ಅನ್ನಬೇಕು. ಎಷ್ಟು ಭ್ರಾಂತಿ ಅದಾವ ಇಲ್ಲಿ? ಅವಕ್ಕೆ ಹಚ್ಚಬೇಡ್ರಿ, ಕನ್ನಡಿಯನ್ ಭ್ರಾಂತಿಗೆ ಹಚ್ಚ್ರಿ. ಇಲ್ಲಿ ಎಡಕ್ಕಿಂದ ಬಲಕ್ಕೆ ತೋರಿಸ್ತೆ ಒಂದು ಭ್ರಾಂತಿ, ಒಳಗೆ ತೋರಿಸುತ್ತೆ ಒಳಗೆ ತೋರಿಸ್ತಿಲ್ಲ, ಎರಡನೇ ಭ್ರಾಂತಿ. ಇನ್ನು ಭೇದಾಗ ತೋರ್ಲಕ್ಕೈತ್ಲ, ಮೂರನೇ ಬ್ರಹ್ಮ. ಎಡಕ್ಕಿಂದ ಬಲಕ್ಕೆ ತೋರಿಸ್ತೀವಿ ಒಂದನೇದು, ಪೂರ್ವ ಮಿತ್ರ ಪಶ್ಚಿಮ ತೋರಿಸ್ತಿ ಎರಡನೇದು, ಕನ್ನಡಿ ಆಚೆಗಡೆ ತೋರಿಸ್ತೈತಿ ಮೂರನೇದು. ಇವೆಲ್ಲ ಬ್ರಹ್ಮ. ಆದರೆ ಇದ ಮುಖ ಅಲ್ಲಿ ತೋರಿಸ್ತು. ಹಂಗೆ ಪರಮಾತ್ಮನೇ ಜೀವಾತ್ಮ. ಹಾಂ, ಕರ್ತೃತ್ವ ಭೋಕ್ತೃತ್ವ ಎಲ್ಲ ಬ್ರಹ್ಮ. ಆದರೆ ಅಭೇದ್ಯದ್ದು ಸತ್ಯ, ಏಕ ಜೀವವಾದಿವು. ಆದ್ದರಿಂದ ಧರ್ಮಾದಿಗಳು ಮಿಥ್ಯೆ ನಿಶ್ಚಯ ರೂಪ ಬಾಧಪಡಿಸಿ. ಅದರೊಳಗೆ ಧರ್ಮಾದಿಗಳಲ್ಲ 3 ಪ್ರಕಾರ. ಹಾಂ, ಬಿಂಬ ಪ್ರತಿಬಿಂಬಗಳಲ್ಲಿ ಸದಾ ಅಭೇದ ನಿಶ್ಚಯ ಹೋಗ್ತದೆ. ಅವು ಮಾತ್ರ ಮಿಥ್ಯ. ಪ್ರತಿಬಿಂಬವು ಮಿಥ್ಯವಲ್ಲ, ಧರ್ಮಗಳ ಮಿಥ್ಯ. ಗುರ್ತಾತೆ? ಹಾಂ, ಇದು ಯಾರ ಮತ? ಇವುಗಳನ್ನ ಕಾರಣ ಮತ ಬರ್ಕೋಬೇಕಲ್ಲೇ. ಎರಡನೇ ಅಧ್ಯಾಯದಾಗ ಹೇಳಿದ್ದು ಅದು ಯಾರ ಮತ? ವಿದ್ಯಾರಣ್ಯ ಮತ. ಅದ ಜೀವೇಶ್ವರನ ಭೇದ ಮಾಡ್ಕೊಂಬಂದಾನ ಅಲ್ಲಿ. ಅವ್ರ ಮಿಥ್ಯ ಮಾಡಿ ತೋರ್ಸ್ಯಾನ ಅಲ್ಲಿ. ಇವುಗಳನ್ನ ಒಬ್ಬನ ಒಂದು ಚಂದ್ರೋದಯದಾಗ ಅದ ಮತ ಬೇರೆ. ಭಾಳ ಮಂದಿ ಗುರ್ತ ಇಲ್ಲಿದ. ಹಾಂ, ಎರಡನೇ ಕಾಲದಾಗ ಏನು ಮಾಡಿದ? ಹಾಂ, ಅಪವಾದ ಮಾಡಿಲ್ಲ. ಅಲ್ಲಿ ಜೀವೇಶ್ವರ ಇಬ್ಬರು ಏನು ಮಾಡಿದ? ಕಲ್ಪಿತ ಮಾಡಿಲ್ಲ, ಸುಳ್ಳಂದನಿಲ್ಲ ಅವ. ಹಾಂ, ಕಳೆದ ಅಭೇದ ಮಾಡೋದು ಒಂದು. ಮುಖ್ಯ ಸಮಾನಾಧಿಕಾರಿನೇ ಬಾಧ ಸಮಾನಾಧಿಕಾರಿ. ಬಾಧ ಮಾಡಿ ಅಭೇದ ಮಾಡೋದು ಒಂದು, ಮುಖ್ಯ ಅಭೇದ ಮಾಡಿ ತೋರಿಸೋದು. ಈಗ ಬಂಗಾರಕ್ಕೆ ಗುಳ್ದಾಡ್ರಿ ಏನ್ರಿ, ಬೇಕಾರೆ ಬೋರ್ಮಾಳ್ರಿ ಏನ್ರಿ, ಹೌದಲ್ರಿ? ಬೋರ್ಮಾಳ ಅಭೇದ ಮಾಡ್ಬೇಕಾದ್ರೆ ತೆಗಿಬೇಕಾಗ್ತೈತಿ, ಅರ್ಗ ತೆಗೆದು ಅಭೇದ ಮಾಡ್ಬೇಕು. ಇನ್ನು ಚೈನಕ್ಕೆ ಉಂಗುರಕ್ಕೆ ಅಭೇದ ಮಾಡ್ಬೇಕಾದ್ರೆ ಎರಡು ಒಂದೈತೆ ಅಲ್ಲಿ. ಮುಖ್ಯ ಸಾಮಾನ್ಯ ಅಧಿಕಾರಿನೇ ಇದಕ್ಕೆ ಚೈನ್ಕ ಉಂಗುರಕ್ಕೆ, ಅದ ಬೋರ್ಮಾಳಕ್ಕೆ ಬಂಗಾರಕ್ಕೆ ಭಾಳ ಸಾಮಾನ್ಯ. ಒಂದು ಕಳೆದ ಅಭೇದ ಮಾಡೋದು. ಹಾಂ, ನೋಡಿ, ಇದ್ದದ ಅಭೇದ ಮಾಡಿ ತೋರಿಸೋದು. ಹಿಂಗೆ ಏನದಾವ್ರಿ? ಎರಡು ಮತ ಅದಾವ. ಒಂದು ವಿವರಣೆ ಕಾಣೋದು, ಇಬ್ಬರು ಜ್ಞಾನಿಗಳ ಮತ್ತೆ. ಇಬ್ಬರು ಜ್ಞಾನಿಗಳ. ಹಿಂಗೆ ಹೋದ್ರೂ ಊರ ಬರುತ್ತೆ, ಹಿಂಗೆ ಹೋದ್ರೂ ಊರ ಬರುತ್ತೆ. ಈ ಮತಾರ ತಿಳ್ಕೊರಿ. ಏಕ ಜೀವವಾದಿ ಇದೆ, ಅನೇಕ ಜೀವವಾದಿ ಅದ, ಹೌದಲ್ಲ? ಮಾಯಾ ಅವಿದ್ಯೆ ತರಂಗಿಲ್ಲ ಇಲ್ಲಿ. ಒಂದು ಅವಿದ್ಯೆ, ಒಂದು ಚೈತನ್ಯ, ಮುಗಿದು ಹೋಗ್ತು. ಇಲ್ಲಿ ಆ ಉಪಾಧಿ ಕಳೆಯಂಗಿಲ್ಲ. ಇಲ್ಲಿ ಮುಖ್ಯ ಜೀವ ಏನದ ಅವನು ಪರಮಾತ್ಮದ ಹೋಗ ಹೇಳದ ನೀವು. ಮುಗಿತ್ಲ ಈಗ ಇದು ದೃಷ್ಟಾಂತ ಮುಗಿತಿ, ಸಿದ್ಧಾಂತ ಅಂತ ನೋಡಿ. ಅದರಂತೆ ಶುದ್ಧ ಬ್ರಹ್ಮರೂಪ ಬಿಂಬ ಮೂಲಕವಾಗಿ
ಅಜ್ಞಾನ ರೂಪ ದರ್ಪಣದಲ್ಲಿ ಜೀವರ ಪ್ರತಿಬಿಂಬವು ತೋರುತ್ತದೆ. ಅಜ್ಞಾನ ಅನ್ನೋದೊಂದು ಕನ್ನಡಿ, ಇದೊಂದು ಮುಖ, ಇದೇ ಮುಖ ಹೆಂಗೆ ಕನ್ನಡ ತೋರಿತು ನೋಡಿ, ಹಂಗೆ ಅಜ್ಞಾನದಾಗ ಏನು ಪ್ರತಿಬಿಂಬ ತೋರಿತು ನೋಡಿ, ಆ ಪ್ರತಿಬಿಂಬ ಬಿಂಬನ ಐತಿ, ಬಿಂಬ ಐತಿ, ಪ್ರತಿಬಿಂಬ ಬೇರೆ ಅಲ್ಲ, ಬಿಂಬ ಬೇರೆ ಅಲ್ಲ. ಇವ್ರ ಮತ ಈಗ ಇದ್ರೊಳಗೆ ಬರೆದಿಲ್ಲ, ಅದು ಏಳನಕಾರ ಮತ್ತು ವಿದ್ಯಾರಣ್ಯ ಅಂತ ಬರೆದಿಲ್ಲ. ನಾವು ವಿಚಾರ ಸಾಗರ ಪ್ರಭಾಕರದೊಳಗೆ ಬಂದಿತ್ತ ಎಲ್ಲ ಹೇಳತ್ತೀನಿ. ಈಗ ಅವುಗಳಲ್ಲಿ ಸ್ವಪ್ನಂತೆ ಏಕಜೀವ ಮುಕ್ತಿನೇನು ಸುತ್ತಾನೆ ನೋಡ, ಒಬ್ಬನ ಜೀವ, ಅನೇಕ ಜೀವ ಹೇಳಿದ್ರು ಅವ್ರು, ಇಲ್ಲಿ ಒಬ್ಬನ ಜೀವ. ಒಬ್ಬನ ಜೀವ ಹೆಂಗ್ರಿ ಇದು? ಮತ್ತು ಸ್ವಪ್ನದಾಗ ಎಷ್ಟು ಮಂದಿ ಇದ್ರು? ಎಷ್ಟು ಮಂದಿ ತೋರ್ಯಾರ? ಜಾತ್ರೆ ತೋರಿಸ್ತೀರಿ, ಇದು ಹಂಗೆ ಒಬ್ಬನ ಜೀವತಿ ಇವೆಲ್ಲ ತೋರ್ಯಾವು. ಮತ್ತು ಒಬ್ಬನ ಜೀವ ಆದ್ರೆ ಒಬ್ಬ ದುಃಖ ಆಗ್ಬೇಕು, ಸುಖ ಆಗ್ಬೇಕಲ್ಲ. ಜೀವ ಒಬ್ಬನ ಆದ್ರೆ ಅವ್ನು ಸುಖ ಆದ್ರೆ ನನಗೂ ಸುಖ ಆಗ್ಬೇಕು, ಅವ್ನು ದುಃಖ ಆದ್ರೆ ನನಗೂ ದುಃಖ ಆಗ್ಬೇಕು. ಮತ್ತು ಹಿಂಗೆ ರೀ ಅವನ ತಕ್ಕ ಧರ್ಮಗಳು ತಿಳ್ಕೊ, ಅಂತಗಳ ಭಿನ್ನದಾವಲ್ಲ, ಆತ್ಮ ಇಲ್ಲಿ ಭಿನ್ನದಾನ, ಅಂತಗಳು ಭಿನ್ನದಾವ, ಅವನ ತಕ್ಕ ಧರ್ಮಗಳು. ಆತ್ಮ ಮಾತ್ರ ಎಲ್ಲೆಲ್ಲಿ ಒಬ್ಬನದಾನ. ಇವನು ಮತ ಹಿಂಗೆ ತಿಳ್ಕೊಂಡ್ರು ಜ್ಞಾನ ಆಗತ್ತೈತಿ, ಹಂಗೆ ತಿಳ್ಕೊಂಡ್ರು ಜ್ಞಾನ ಆಗತ್ತೆ. ಇನ್ನೇನು ಹೇಳಿದ್ರು? ಅವುಗಳಲ್ಲಿ ಸ್ವಪ್ನಂತೆ ಏಕ ಜೀವ, ಒಬ್ಬನೇ ಜೀವ, ಅನೇಕ ಆಯ್ತು ತೋರಿ ಯಾರು. ಮತ್ತು ತಾವರ ಜಂಗಮ ರೂಪ ನಾನಾ ಜೀವಿಗಳ ತೋರಿಕೆಯು ಜೀವ ಆಭಾಸವೆನಿಸುತ್ತದೆ. ತಾವರ ಗಿಡ ಗಂಟೆ, ಜಂಗಮ ತಿರುಗಾಡ್ತಕ್ಕಂಥ ಜೀವಿಗಳು, ಮತ್ತು ಇವೆಲ್ಲ ತೋರ್ತಾವಲ್ಲ, ಭ್ರಾಂತಿಯನ್ನು ತೋರ್ತಾವೆ. ಒಬ್ಬನದಾನಲ್ಲಿ. ಮತ್ತು ತಾವರ ಜಂಗಮ, ತಾವರ ಅಂದರೆ ಗಿಡ ಗಂಟೆಗೆ ಅರ್ಥ ಮಾಡ್ಕೋಬೇಕು, ಜಂಗಮ ಅಂದರೆ ತಿರುಗಾಡ್ತಕ್ಕಂಥ ಜೀವಿಗಳು ಅರ್ಥ ಮಾಡ್ಕೋಬೇಕಲ್ಲಿ. ತಾವರ ಕೆಳಗೆ ಉಂಟು, ಜಂಗಮ ಕೆಳವಿಲ್ಲ ತಿಳಿಯಲಿಲ್ಲ ಬಸವಣ್ಣವ್ರು. ತಾವರ ಅಂದರೆ ಜಡ ವಸ್ತು, ಜಂಗಮ ಅಂದರೆ ಚೈತನ್ಯ. ನಾನಾ ಜೀವಗಳ ತೋರಿಕೆಯು ಜೀವ ಆಭಾಸವೆನಿಸುತ್ತದೆ. ಮತ್ತು ಆ ಜೀವ ರೂಪ ಪ್ರತಿಬಿಂಬವು ಈಶ್ವರೂಪ ಬಿಂಬದೊಡನೆ ಸದಾ ಅಭಿನ್ನವಿರುತ್ತದೆ. ಇಲ್ಲಿ ಈಶ್ವರ ತಂದಾಗ ಪರಬ್ರಹ್ಮಕ್ಕೆ ನಾವು ತಿಳ್ಕೊಬೇಕು, ನಿರ್ಗುಣ ಪರಬ್ರಹ್ಮ ತಿಳ್ಕೊಬೇಕು. ಇಲ್ಲಿ ಬ್ರಹ್ಮ ಈಶ್ವರ ಯಾಡ್ ಮಾಡಿಲ್ಲ ಅವನು, ಕೂಟಸ್ಥ ಜೀವ ಯಾಡ್ ಮಾಡಿಲ್ಲ ಅವನು, ಒಂದ. ಇಲ್ಲಿ ಏನು ತಿಳ್ಕೊಬೇಕು? ಈಶ್ವರ ಅಂದಾಗ ಪರಬ್ರಹ್ಮ ಅಂತ ತಿಳ್ಕೊಬೇಕು. ಆದರೂ ಈಶ್ವರನ ಉಪಾಧಿಯಾದ ಮಾಯಾ ಬಲದಿಂದ ಜೀವರೂಪ ಧರ್ಮಗಳು ಬಿಂಬರೂಪ ಈಶ್ವರನಿಗೆ ಭೇದವಾಗಿ ಜೀವತ್ವ, ಅಲ್ಪಜ್ಞತ್ವ, ಅಲ್ಪಶಕ್ತಿತ್ವ, ಪರಿಚ್ಛನ್ನತ್ವ, ನಾನತ್ವಗಳು ಪ್ರತೀತಿಯಾಗುತ್ತವೆ. ಎದುರು ಬಲದಿಂದ? ಮಾಯಾ ಬಲದಿಂದ. ಇದೆಲ್ಲ ಮಾಯಾ ಆಟ ಆಡುತ್ತೇವೆ. ಮಾಯ ಎಂಬ ಕಾಮಿನಿ ಬಿಡದೆ ನೋಡಿ ಬಲ್ಲ ಸಂಸಾರ ಆಟ. ಒಂದು ಮಾಯ ಹೆಂಗದ ಅದಕ್ಕೆ? ನಾವೆಲ್ಲ ಯಾರು? ಮಾಯ ಅಲ್ಲಿ ಹಾದ್ರೀತಿ ಮಕ್ಕಳಿದ್ದೀವಿ ನಾವು. ಬೇಗ ಸಿಟ್ಟು ಕೊಡ್ತೈತೆ ನಿಮ್ಗೆ, ಹೌದಲ್ರಿ? ಮಾಯದ ಪರಿಣಾಮ ಜಗತ್ತು ಹೌದಲ್ಲ ಇದು. మనం ಬೇರೆ ಮಾಡಿದ್ದೆ ಅದು ಮಾಯನ ಹೋಗೋದಲ್ಲ. ಮತ್ತು ಇವೆಲ್ಲ ಏನೈತಿ? ಮಾಯದತ್ತಿಲ್ಲ ಆಟ, ಹೌದಲ್ಲ? ಮಾಯ ಹೆಂಗತ್ತೆ? ಅದು ವಿಶಾಸ್ತ್ರಿ ಇದ್ದಂಗೆ ಅದು ಮಾಡಿದ ಕರೆ. ಪ್ರಪಂಚ ಹೆಂಗತಿ ನೋಡ. ಅದು ಹೆಂಗೆ ಮಾಡಿದ್ರು ಚಂದ. ಅದಕ್ಕೆ ವಿಶಾಸ್ತ್ರಿ ಹೆಂಗೆ ಕುಣಿದ್ರು ಚಂದ, ಪತಿವರ್ತ ಕುಣ್ಲಾಕ ಕೊಡಂಗಿಲ್ಲ. ಹಂಗೆ ಈ ಪ್ರಪಂಚ ಅಂದರೆ ಇದೆಲ್ಲ ಎದುರ್ದೈತಿ. ಮಾಯಾ ಆಟ ಹೌದಲ್ಲ? ಭೇದ ಮಾಡಿದ ಯಾವ್ದು? ಮಾಯಾ ಬಲದಿಂದ ಭೇದ ಆಗಿ ತೋರ್ತೈತಿ ನೀವು, ಅಭೇದ ಐತಿ. ಮತ್ತು ಕೃಷ್ಣ ಆದರೆ ಹೇಳ್ಯಾನ, ಮಮ್ಮ ಮಾಯ ದುರತ್ತೆ, ನಾನು ಮಾಯದ ಆಟ ಹತ್ತಿದ್ದೆಲ್ಲ. ಮಾಯದಿಂದ ಇದಲ್ಲಲ್ಲ. ಸುಧಾಮ್ ಸುಮ್ಮಿರಲಿಲ್ಲ, ಬರೀ ಮಾಯದ ಆಟ, ಮಾಯ ಬಾಲಿ ಹೇಳ್ತೀವಿ ತೋರಿಸ್ಲ ಅಂದವ. ಹೇ ಸುಮ್ಮ ಕುಂಡ್ರ ಅಂದವ. ನನಗೆ ತೋರಿಸಬೇಕತ್ತಂದ ನಾವು. ಬ್ಯಾಡೋ ಸುಮ್ಮನೆ ನಡಿ, ಅದ್ರ ಆಟ ಭಾಳ ಕೆಟ್ಟತಿ. ಇಲ್ಲ ಕೃಷ್ಣ ಬರೀ ಬಾಯಲ್ಲಿ ಹೇಳಿ ಬೇಡ, ನನಗೆ ತೋರಿಸ್ಬಿಡತ್ತ. ನಡಿ ಜಳಕ್ಕಂದ. ಕರ್ಕೊಂಡು ಹೋದ. ಕರ್ಕೊಂಡೋಗಿ ಅರ್ಬಿ ಇಟ್ರು ತೆಳಗೆ.
ಹಾಂ ಮೂಗು ಹಿಡ್ಕೊಂಡು ಮುಣಿಗಿ ಹೇಳಂದವ ಕೃಷ್ಣ. ನಾನು ಮುಣ್ತೀನಿ ನೀನು ಮುಣಗ. ಹಿಂಗೆ ಮುಣಿಗಿ ಹಿಂಗೆ ಹೇಳ್ತಿದ್ದ ಸುಧಾಮ ದೊಡ್ಡ ರಾಜ ಆಗಿಬಿಟ್ಟಿತ್ತು. ದೊಡ್ಡ ರಾಜ ನೋಡ್ತಾನೆ ಮರ್ತ ಬಿಟ್ಟು ಹಿಂದಿಂದೆಲ್ಲ ಯಾರ್ಯಾರು ಕುಡಿಯಾರಲ್ಲ ಅಲ್ಲಿ. ರಾಜನ ಮಗಳು ಸಂಯೋಗ ನಡೆದಿತ್ತು. ಆಕೆ ಮಾಲಿ ಯಾರು ಕೊಳಗೆ ಹಾಕ್ತಾರಲ್ಲ ಅವ್ರಿಗೆ ಲಗ್ನ ಮಾಡ್ತಾರೆ. ಮಂದಿ ಹೇಳಕೈತೆ ಸುಧಾಮ್ ಸುಮ್ಮರ್ಲಿ ಓಡಿ ಹೋದ. ಅಲ್ಲಿ ಓಡಿ ಹಾಕಿಸಿಂದ ಅವ್ರು ಏನು ಮಾಡ್ತಾರೆ ರಾಜರು ಕೀಟ್ಕೊಂಡು ಕೂತಿದ್ರೆ ಇವನು ಅಲ್ಲಿ ಹೋಗ್ತಿದ್ದು ಮುಖ ಹಾಕೊಂಡು ನಿಂತ. ಬಂದಕ್ಕೆ ಇವಂಗ ಹಾಕಿದ ಮಾಲಿ ಹಾಕಿ. ಯಾರು? ರಾಜ್ಕುಮಾರ್. ಮಾಲಿ ಹಾಕಿದ ಕೂಡಲೇ ಮತ್ತೇನ ಬಡ ಬಡ ಅರ್ಬಿ ಕಳೆದ ಹತ್ತರಿವನ್ಯಾಗ ಜಾಕ ಮಾಡಿಸ್ಲಕೈತ್ರ. ಎಲ್ಲ ಬಂಗಾರ ಕಿರೀಟ್ ತಂದು ಕಟ್ರ. ರಾಜರು ನೀವು ಹೊತ್ತು ಮ್ಯಾಲೆ ಕುಣಿಸ್ರ. ರಾಣಿ ಬಂದು ಮಗಲ ಕೂತಲ. ನಿಮ್ಗಿಂತ ಸೊಪ್ಪು ಬಿದ್ದು ನಟ್ಟು ಬೀಳತ್ತಿರಿಲ್ಲ. ಅವು ಸೊಪ್ಪು ಬಾರಿ ಕೆಟ್ಟು ಒಂದು ಸ್ವಲ್ಪ ನೋಡಿ ನಟ್ಟು ಬೀಳ ನಂಗೆ ಆತ ಕೆಟ್ಟು ಬಿತ್ತು ನೋಡ್ರೆ. ಏನು ಹೇಳಿ ಸರ್ ಸ್ವಪ್ನ ಪ್ರಪಂಚ ಹೋದಲ್ಲ. ಮಾಲಿ ಹಾಕ್ರು ಸುಂದರ ಮಗಳಾಗ ಹೆಣ್ಮಗಳು. ಅವಂದ ದಗ್ದಾನ ಇನ್ನೇನ ತಂದವ ಸುಧಾಮ. ನಡೀತು ನೋಡಿದ್ರೊಳಗ 10 ಮಕ್ಳು ಆದ್ರು ರೀ. ಮತ್ತು ಸ್ವಪ್ನದಾಗ ಆಗ್ತವೆ ನಿಮ್ಗೆ ಒಂದು ಕ್ಷಣದಾಗ ರೀ ಮಕ್ಳು ಹುಡ್ತಾವಿಲ್ಲ. ಎಷ್ಟೋ ದೊಡ್ಡವು ಆಗ್ತಾವೆ ಮಕ್ಳು. ತೋರ್ತೈತಿ ಸ್ವಪ್ನದಾಗ. ಹಂಗೆ ಮಕ್ಕಳೆಲ್ಲ ದೊಡ್ಡವು ಅದವು. ಇವ್ನು ಜೈಕಾರ ಹಾಕ್ಲಕತ್ರ. ಎಲ್ಲರೂ ಬಂದು ಕೇಳಕತ್ರ. ಇವ ನೀತಿ ಬಿತ್ತಿ ಎಲ್ಲ ಹೇಳಕೈತ. ರಾಜ ನಡೀತ. ಗಪ್ಪನ ರಾಣಿ ಅವ್ರು ತೀರ್ಕೊಂಡು ಬಿಟ್ರು. ಇದೆಲ್ಲ ಜಗತ್ತು ಕೂಡ್ತು ಮತ್ತು ಅಲ್ಲಿ ಸುಡ್ಲಾಕ ತೊಗೊಂಡು ನಡೆದ್ರು. 2 ಒಟ್ಟಿದ್ರು ಅಲ್ಲಿ ಕಟ್ಟಿಗೆ. ನೀವು ಸುಧಾಮಂದ 2 ಯಾಕಂದ ನಿನಗೊಂದು ಹಾಕಿವು ಅಂತಂದ್ರು. ಯಾಕಂದ ನಮ್ಮಲ್ಲಿ ಪದ್ಧತಿ ಹಂಗೆ ಏನು ಸಂಯೋಗ ನಾನು ಸತ್ರ ಹಾಂ ಆಗಬೇಕು. ಅವಾಗ ಇತ್ತತ್ತು ಮತ್ತೇನು ಗಾಳ ಸತ್ರ ಹೇಳ್ತೀನಿ ಸುಡ್ತಿದ್ರತ್ತ ಮಣ್ಣು ಕುಡ್ತಿರತ್ತ ಇತ್ತತ್ತು ಅವಾಗ. ಹಂಗೆ ನಾವು ನಿನ್ನ ನಡಿ ಅರಿಬೇಕಾಗಿ ನಡಿ ಮನ್ಕೊ ನಡಿ ಅದ್ರ ಮೇಲೆ. ಒಂದೊಂದು ಸಾಯಿದ್ರನು ಹೆಂಗೆ ರೀ ಹೊಳ್ಳಾಕೈದ್ದ ಬಡ್ಕೊಳಕೈದ್ದ. ಓಡಿ ಹೋಗ್ಬೇಕಂದ್ರೆ ಅಷ್ಟು ಹಿಡ್ದಾರ ಹಗ್ಗ ಹಚ್ಚಾರ. ಯಾವ ರಾಜಾಗ ಯಾವಾಗ ಹೆಂಗೆ ತಿರ್ತೈತಿ ಹೇಳಕ್ಕೆ ಬರಂಗಿಲ್ಲ. ಹಾಂ ಮಾಯದಾಟ್ರಿ ಅದು. ಮತ್ತು ಹೆಂಗೆ ಹೇಳಕ್ಕೆ ಬರ್ತೈತಿ? ಅನುಕೂಲವೇ ನಮ್ಮ ಸುಖ, ಪ್ರತಿಕೂಲವೇ ನಮ್ಮ ದುಃಖ. ಯಾವಾಗ ಅನುಕೂಲ ಆಗುತ್ತೆ ಯಾವಾಗ ಪ್ರತಿಕೂಲ ಆಗುತ್ತೆ ಗೊತ್ತಿಲ್ಲ. ಹೇಳ್ತಾ ಅನುಕೂಲ ಆದ್ರೆ ಸುಖ, ಪ್ರತಿಕೂಲ ಆದರೆ ಸ್ವಪ್ನ. ಅನುಕೂಲ ಆದ್ರೆ ಸುಖ, ಪ್ರತಿಕೂಲ ಆದರೆ ಇದೇ ಪ್ರಪಂಚನ. ಮತ್ತೆ ನೀನು ಬಿಡಂಗಿಲ್ಲ ಅಂದ್ರೆ ಅವ್ರು ಹೊಳ್ಳಾಕೈತ ಪಡ್ಕೊಳಕೈತ. ಮತ್ತಾವೇನಂದ ಹಂಗೆ ಮನಸ್ಬೇಡ್ರಿ ಅವ್ನು ನೀರಾಗ ಮುನಿಸ್ತಂದು ಮನಸ್ರಿ ಅಂದ ಒಬ್ಬ. ಕಡೆಗೆ ನಾವು ಬಂದ ಅವಂದ ನೀರಾಗ ಮುನಿಗೆ ಸಾಯ್ದು ಬೆಂಕಿಯಾಗ ಸಾಯ್ಕತ್ತ ಸುಟ್ಕೊಂಡು ಸಾಯ್ಕತ್ತ. 3 ಹುಡ್ಕೊಂಡು ಒಟ್ಟು ಮುಳುಗಬೇಕು. ಅಲ್ಲೇ ಜಮಾ ಬಿಡಬೇಕು. ಸುಧಾಮ ಹೊತ್ತು ಹೊಳ್ಯಾಗ ಗಟ್ಟಿ ಮೂಗು ಹಿಡ್ಕೊಂಡು ಕೂತ ಕೇಳ್ತತೆ. ಗಸಗನ ಎದ್ದ. ಕೃಷ್ಣ ಉಟ್ಕೊಳತ್ತಾರ ಅರ್ಬಿ. ಅಯ್ಯೋ ಬಂದ್ರ ಅಯ್ಯೋ ನಾನು ಸುಡ್ತಾರಂದ. ಯಾರು ಅಂದ ಕೃಷ್ಣ ಬೆನ್ನತ್ತಾರಂದ. ನಾವು ಅಲ್ಲೋ ಜಳಕ ಮಾಡಕ್ಕೆ ಬಂದ್ವಿ ನಾವು. ಎಲ್ಲಿ ಯಾರದಾರ ಎಲ್ಲಿ ಬೆನ್ನತ್ತಾರ ಎಲ್ಲಿ ಸುಡ್ತಾರ ಬೆನ್ನತ್ತಾರ ಹಿಡ್ಕೊಂಡು ಹೊಂಟಾರ್ರಿ. ಏನು ತಿಳಿಯತಿ ಏನತ್ತೆ ಅಂದವ. ನೆನಪಾತ. ಹಾಂ ಅಂದು ನೋಡೋದು ಇದೆ ನೋಡ ಮಮ್ಮ ಎದ್ದಿರುತ್ತೆ ಗೊತ್ತಾತ. ಹಾಂ ಯಾವಾಗ ಸುಖ ಕೊಡ್ತೈತೋ ಹಾಂ ಅರ್ಧ ಆಗುತ್ತಾನ ಪ್ರಪಂಚ ಭಾಳ ಸುಖ. ಹಾಂ ಯಾವಾಗ ಮುದುಕಿ ಆ ಕಡೆ ಒಂದು ಅದು ಬಬ್ಬಿನ ಹಚ್ಚೋದು ಮತ್ತೇನಂತ ಹೇಳಿರಲ್ಲ. ಹಗರ ತಗದಲ್ರಿ ತೊಂಡೆ ಕಟ್ಟೆ ಊಟ ಕರ್ಕೊಂಡು ಹೋಗಿದ್ರು. ದೊಡ್ಡ ಶ್ರೀಮಂತಿ ಆಕೆ. ಬಂಗಾರ ಎಲ್ಲಿ ತನ ಮೊಳಕಾಲ್ ತನ ಬಿದ್ದಿದ್ದು. ಒಳ ನಡೆದು ಮುದುಕ ನೇಲಿ ಹಾಕಿದ್ರು, ದವಣ್ಯಾಗ ಹಾಕಿದ್ರು. ಎಲ್ಲರೂ ಊಟ ಕೂತಿದ್ದೆವು. ಬಂದು ಮುದುಕಿ ಬಡಗಿ ತೊಗೊಂಡು 6 ಮಂದಿ ಸಸ್ತಾರ ಆಕಿಗೆ. ಅಂದ್ಲಕ್ಕಿ ಕುರ್ಚೆ ಮಕ್ಕೂತ. ಯಾಕ್ರಿ ಐತೆ ಅವ್ರು ತೊಗೊಂಡು ಬಂದ್ರು ಅವ್ರು. ಅದಕ್ಕೆ ಕೂಳು ಹಾಕಿಲ್ಲೋ ಒದರ್ತತೆ. ಕೂಳು ಹಾಕಿಲ್ಲ ಅದಕ್ಕೆ. ನಾನೇನು ನಾಯಿಗೆ ರೊಟ್ಟಿ ಹಾಕಲಿಲ್ಲ ಅಂತ. ಹಾಂ ಆಗ ಈ ಸೈಜ್ ಬಂದ
ಊಟ ಮಾಡಿಸಿದ್ವಿ ಅತ್ತೆ ಅವ್ರು ಅಂದ್ರೆ ಅವಾಗ ಗುರ್ತಾತ್ ಮನುಷ್ಯ ಆತ. ಏನು ಮಾಡ್ತೀರಿ ಹೇಳ್ರಿ, ದೊಡ್ಡ ಶ್ರೀಮಂತ ಕಂಡಾಪುಡಿ ಗಳಿಸ್ಯಾನ. ಯಾಕ್ರಿ ಅಲ್ಯಾಕೆ ಹಾಕಿದ್ರಿ, ಹೊಲಸು ಮಾಡ್ತೈತಿ ಅದಕ್ಕೆ ಹಾಕಿವಿ ಅಲ್ಲಿ ಅಂದ್ರೆ ಅವ್ರು ಅವಾಗ ಗುರ್ತಾಗ್ತತಿ ಏನೈತೆ. ಯಾವಾಗ ಪ್ರೇಮ್ ಮಾಡ್ತಿದ್ಲು ಆಕಿನ ನಾಯಿ ಎಲ್ಲ ಹತ್ತಾಳ ಈಗ. ಹಾಂ, ಪ್ರತಿಕೂಲ ಅನುಕೂಲ ಯಾವಾಗ ಆಯ್ತು ಹೇಳಕ್ಕೆ ಬರಬಾರ್ದು. ಸಂಸಾರ ಅಂದ್ರೆ ಹೇಳಿ ನೋಡು ಮಮ್ಮ ಮಾಯ, ಅದನ್ನೇ ಹೇಳ ನಾವು. ಮಾಯಾಬಲದಿಂದ ತೇಟಿಯಿಂದ ಮಾಯಾಬಲದಿಂದ ಜೀವ ಧರ್ಮಗಳು ಬಿಂಬರೂಪ ಈಶ್ವರನಿಗೆ ಭೇದ, ಜೀವತ್ವ, ಅಲ್ಪಜ್ಞತ್ವ ಇವೆಲ್ಲ ಮಾಯಾದ ಬಲನ. ಅಲ್ಪಶಕ್ತಿತ್ವ, ಪರಿಚಿನ್ನತ್ವ, ನಾನತ್ವ ಪ್ರತೀತಿ ಆಗುತ್ತವೆ. ಈ ರೀತಿಯಿಂದ ಉಂಟಾಗುವ ಭ್ರಾಂತಿ ಎನಿಸುವುದು. ಆದ್ದರಿಂದ ಇವು ಮಿಥ್ಯತ್ವ ನಿಶ್ಚಯ ರೂಪ ಬಾಧಾಪಡಿಸಿ, ಪ್ರಪಂಚ ಮಿಥ್ಯ ಅನ್ನೋದನ್ನು ಬಾಧಾಪಡಿಸ್ಬೇಕಲ್ಲ ನಾವು. ಬಾಧಾಪಡಿಸಿ ಜೀವರೂಪ ಪ್ರತಿಬಿಂಬವು ಈಶ್ವರ ಬಿಂಬದೊಡನೆ ಸದಾ ಅಭೇದ ನಿಶ್ಚಯವಾಗುತ್ತದೆ. ನನ್ನ ಮತಕ್ಕೆ ಬರೀ ಅಭೇದ ಎಂಬುದು ನಿಶ್ಚಯ ಮಾಡ್ತಾ ಹೋಗ್ತದೆ. ಯಾರು? ಹಾಂ, ಪಕ್ಕ ನೆನಪಿಡ್ರಿ. 2ನೇ ಅಧ್ಯಾಯದಾಗ ವಿದ್ಯಾರಣ್ಯರು ಬರುತ್ತೆ. 6ನೇ ಕಾಲದೊಳಗೆ 2ನೇ ಕಾಲದೊಳಗೆ ವಿದ್ಯಾರಣ್ಯರ ಅವು ಜೀವ ಈಶ್ವರನ ಸುಳ್ಳು ಮಾಡ್ಯಾನ. ಇವು ಜೀವ ಈಶ್ವರನಲ್ಲಿ ಅಭೇದ ಮಾಡಿ ತೋರಿಸ್ತದೆ. ಅಲ್ಲಿ ಅನೇಕ ಜೀವ, ಇಲ್ಲಿ ಏಕ ಜೀವ. ಗುರ್ತಾಯ್ತು? ಹಾಂ, ಇದು ಭಾಳ ಮಂದಿ ಗುರ್ತಿಲ್ಲ. ವಿಚಾರ ಚಂದ್ರದ ಹಿಂಗಾಯ್ತು ಅನ್ನೋದು ಹಿಂಗೆ ಹೇಳೋದು ಹೊಂಟೋದು ನಾವು. ನಿಮಗೂ ನೆನಪಿರಂಗಿಲ್ಲ, ಅಲ್ಲಿ ಸುಳ್ಳು ಮಾಡ್ರಿ ಇಲ್ಲೇ ಕರೆ ಮಾಡ್ತಾರ್ತ. ನೀವು ಅವ್ರನ್ನ ಕೇಳಂಗಿಲ್ಲ. ಕೇಳಿದ್ರೆ ಅವ್ರ ಪುಂಜಿಕಾಯಿ ನಿಂತ ಬಿಡ್ತೈತೆ. ಯಾಕೆ? ಮುಂದಿನ ಗ್ರಂಥಗಳು ಅಭ್ಯಾಸ ಇತ್ತು, ವಿಚಾರ ಚಂದ್ರದ ಹೇಳಕ್ಕೆ. ಮುಂದಿನ ಗ್ರಂಥಗಳು ಅಭ್ಯಾಸ ಇಲ್ಲಕ್ಕೆ ಹೇಳಕ್ಕೆ ಬರೋಂಗಿಲ್ಲ. ಯಾಕೆ? 80 ಗ್ರಂಥದ ಸಾರತ್ತದ ವಿಚಾರ ಚಂದ್ರ ನಗರದಿಲ್ಲದು. ಆತ್ಮಜ್ಞಾನ ಮಾಡಿ ಕೊಟ್ಟು ಬಿಡ್ತೈತೆ ಅದು. ಅಂದಮೇಲೆ ಬಿಂಬ ಪ್ರತಿಬಿಂಬ ದೃಷ್ಟಾಂತದಿಂದ ಏನಾಯ್ತು? ಭೇದ ಭ್ರಾಂತಿ ನಿವೃತ್ತಿಯಾಗುತ್ತದೆ. ಇದೊಂದು ಬಿಂಬ, ಕರ್ಣಿಗೆ ಪ್ರತಿಬಿಂಬ. ಚೈತನ್ಯ ಬಿಂಬ, ನಾನಾ ಜೀವಗಳು ತೋರ್ತಾರಲ್ಲ ಪ್ರತಿಬಿಂಬ. ಆ ಪ್ರತಿಬಿಂಬಗಳಲ್ಲಿ ಏನದಾವು? ಬಿಂಬ ಸ್ವಲ್ಪ ಅದಾವು. ಜಯ ಮಂಗಲಂ, ಜಯ ನಮ. ಮಂಗಲ ಓ ಗುರುದೇವ, ಮಂಗಲ ಓ